ಶ್ರೀ ಗುರುಭ್ಯೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸ ದೇವರ ಚರಣಾರವಿಂದಗಳಿಗೆ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮಗಾಗಿ ಪ್ರಸ್ತುತಪಡಿಸ್ತಿರುವಂಥ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಭಗವದ್ಗೀತೆ ಎಂಬ ಗಂಗೆಯಲ್ಲಿ ಮಿಂದು ನಾವು ಇವತ್ತು ಪವಿತ್ರರಾಗೋಣ. ಭಗವದ್ಗೀತೆಯ 16ನೇ ಅಧ್ಯಾಯದ ಶ್ಲೋಕಗಳ ವ್ಯಾಖ್ಯಾನ, ಅದರ ಭಾವಾರ್ಥದ ನಿರೂಪಣೆ, ಇದರ ಜೊತೆಗೆ 16ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣ, ಈ ಎರಡೂ ವಿಧವಾದ ಕಾರ್ಯಕ್ರಮಗಳಲ್ಲಿ ತಾವು ತುಂಬು ಮನಸ್ಸಿನಿಂದ ಪಾಲ್ಗೊಳ್ಳಬೇಕು. ಭಗವಂತ ಶ್ರೀಕೃಷ್ಣ ತಾನು ಅತ್ಯಂತ ಶ್ರದ್ಧೆಯಿಂದ ಅರ್ಜುನನನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ನೇರವಾಗಿ ನಮ್ಮ ಮನಸ್ಸನ್ನು ತಟ್ಟುತ್ತಾ ಇದ್ದಾನೆ ಅನ್ನೋ ಜಾಗ್ರತೆ ನಮಗಿರಬೇಕು. ಅರ್ಜುನನಿಗೆ ಹೇಳ್ತಾ ಇಲ್ಲ ಈ ಮಾತನ್ನು. ಅರ್ಜುನ ಇಂಥ ಸ್ವಭಾವಗಳನ್ನು ಆತ ಪ್ರದರ್ಶನವೂ ಮಾಡಿಲ್ಲ. ಆದ್ದರಿಂದ ಆ ಕಾಲದ ಜನಗಳನ್ನೂ ಮಾದರಿಯನ್ನಾಗಿಟ್ಟುಕೊಂಡು ಜೊತೆಗೆ ಸಾರ್ವಕಾಲಿಕವಾಗಬೇಕು ಭಗವದ್ಗೀತೆ. ಕೇವಲ ದ್ವಾಪರ ಯುಗದಲ್ಲಿದ್ದ ಕೌರವರು, ಪಾಂಡವರು, ಆ ಕಾಲದಲ್ಲಿದ್ದ ಪ್ರಜಾ ಸಂಪತ್ತು, ಇವರುಗಳು ಮಾತ್ರ ಭಗವಂತನ ಲಕ್ಷ್ಯ ಅಲ್ಲ. ಮುಖ್ಯವಾಗಿ ಮುಂದೆ ಬರುವ ಕಲಿಯುಗದಲ್ಲಿ 4,32,000 ವರ್ಷಗಳಷ್ಟು ದೀರ್ಘದಾದ ಕಲಿಯುಗ. ಈ ಕಲಿಯುಗದಲ್ಲಿ ಬರತಕ್ಕಂಥ ವ್ಯಕ್ತಿಗಳ ಸ್ವಭಾವ ಏನು, ಅವರು ಯಾವ ರೀತಿಯಲ್ಲಿ ಚಿಂತನೆ ಮಾಡ್ತಾರೆ, ಇದೆಲ್ಲವನ್ನು ಮನಗೊಂಡ ಕೃಷ್ಣ ವಿಶೇಷವಾಗಿ ಕಲಿಯುಗದ ಜನಗಳನ್ನು ತಿದ್ದಬೇಕು. ಭಗವದ್ಗೀತೆಯ ಪಾರಾಯಣವನ್ನು ಮಾಡಿದರೆ ಅವುಗಳ ಅರ್ಥವನ್ನು ಅವರ ಮನಸಾರೆ ಅವುಗಳನ್ನು ಇಚ್ಛಿಸಿ ತಮ್ಮ ಮನಸ್ಸಿನಲ್ಲಿ ಅಳವಡಿಸ್ಕೊಂಡ್ರೆ ನಿಶ್ಚಿತವಾಗಲೂ ಉತ್ತಮ ವ್ಯಕ್ತಿಗಳು ಆಗಬೇಕು ಅನ್ನೋ ಭಾವನೆಯಿಂದಲೇ ಕೃಷ್ಣ ಇವತ್ತಿನ ಯುಗದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನೇನು ಭಾವನೆಗಳು ಮೂಡ್ತಾ ಇದೆ ಅದೆಲ್ಲವನ್ನು ಸ್ಪಷ್ಟವಾಗಿ ಈ ಶ್ಲೋಕಗಳಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆಡ್ಯೋಸ್ಮಿ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ. ಯಾರನ್ನು ಕೇಳಿದ್ರೂ ಈ ಮಾತುಗಳು ಇವತ್ತು ಕೇಳಿಸ್ತಾ ಇದೆ. ನನಗೆ ಯಾರು ಸರಿಸಮಾನರಿದ್ದಾರೆ, ನನ್ನಷ್ಟು ಬುದ್ಧಿವಂತರು ಯಾರು, ನನ್ನಷ್ಟು ಧನವಂತರು ಯಾರು, ನಾನೇ ದೊಡ್ಡ ಅಧಿಕಾರಿ, ಎಲ್ಲದಕ್ಕೂ ನಾನು ಅನ್ನೋ ಅಹಂಕಾರದ ಪರಮಾವಧಿಯನ್ನು ಇನ್ನೂ ಕಲಿಯುಗ ಪ್ರಾರಂಭವಾಗಿ 5,000 ಚಿಲ್ಲರೆ ವರ್ಷಗಳಲ್ಲಿ ಈಗಲೇ ಕಾಣ್ತಾ ಇದ್ದೇವೆ. ಇನ್ನು 27,000ದಷ್ಟು ವರ್ಷಗಳು ಇನ್ನೂ ಬಾಕಿ ಇದೆ. 4,27,000ದಷ್ಟು ವರ್ಷಗಳು ಇನ್ನೂ ಕಲಿಯುಗದಲ್ಲಿದೆ. ಇನ್ನು ಮುಂದೆ ಎಂಥೆಂಥ ಮಾತುಗಳನ್ನು ನಾವು ಕೇಳಬಹುದು ಅಂತ ಆಲೋಚನೆ ಮಾಡಬೇಕು. ಆ ದೃಷ್ಟಿಯಿಂದಲೇ ಮನೆ ಮನೆಗಳಿಗೆ ಭಗವದ್ಗೀತೆಯನ್ನು ತಲುಪಿಸುವ ಕಾರ್ಯಕ್ರಮದಂತೆ ವೆಂಕಟೇಶ್ವರ ಭಕ್ತವಾಹಿನಿ ಈ ಕಾರ್ಯಕ್ರಮವನ್ನು ಸಿದ್ಧಗೊಳಿಸಿದೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗೋಣ. ವಾಚನ ಕಾರ್ಯಕ್ರಮವನ್ನು ಇದೀಗ ಇಲ್ಲಿ ಆಗಮಿಸಿರತಕ್ಕಂಥ ಪೂಜ್ಯ ಆಚಾರ್ಯರು ನಡೆಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ಭಾಗಿಗಳಾಗೋಣ. ಅನಂತರದಲ್ಲಿ ಪ್ರವಚನ ಕಾರ್ಯಕ್ರಮದಲ್ಲೂ ತಾವು ಭಾಗವಹಿಸಬೇಕು ಅಂತ ತಿಳಿಸ್ತಾ, ಓಂ ನಮೋ ವೆಂಕಟೇಶಾಯ. ಸಂಕಲ್ಪದ ಕಾರ್ಯವು ನಮ್ಮಿಂದ ನಡಿಬೇಕಾಗಿದೆ. ಅದರ ಆದಿಯಲ್ಲಿ ಗುರು ಪ್ರಾರ್ಥನೆಯನ್ನು ಮಾಡಬೇಕು. ಕೃಷ್ಣ ಪರಮಾತ್ಮನು ಸಾಕ್ಷಾತ್ ಲೋಕದ ಗುರು ಆಗಿದ್ದರೂ, ಎಲ್ಲ ಬಲ್ಲವನಾಗಿದ್ದರೂ ಅರ್ಜುನನಿಗೆ ಪಾಶುಪತಾಸ್ತ್ರಗಳ ಮಂತ್ರವನ್ನು ರುದ್ರನಿಂದಲೇ ಉಪದೇಶ ಮಾಡಿಸ್ತಾನೆ. ಅವನಿಗೆಲ್ಲ ಗೊತ್ತು, ಎಲ್ಲ ಅಸ್ತ್ರಗಳ ಒಂದು ಜ್ಞಾನವೂ ಅವನಿಗಿದೆ. ಆದರೂ ಗುರುಗಳ ಮೂಲಕವಾಗಿ ನಡೆದರೆ ಆ ವಿದ್ಯೆ ಫಲ ಕೊಡುತ್ತದೆ ಎಂಬುವ ಏಕೈಕ ದೃಷ್ಟಿಯಿಂದ ಕೃಷ್ಣ ಪರಮಾತ್ಮನು ಕೂಡ ಗುರುಗಳ ಭಕ್ತಿಯನ್ನು ತೋರಿಸಿದ್ದಾನೆ. ಹಾಗಾಗಿ ನಾವೆಲ್ಲ ಗುರು ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ. ಮುಂದೆ ಶ್ರೀನಿವಾಸನ ಪ್ರಾರ್ಥನೆ. ಲಕ್ಷ್ಮೀದೇವಿ ಹೀಗೆ ಇಚ್ಛೆಪಡ್ತಾಳಂತೆ, ನನ್ನನ್ನು ಸ್ವತಂತ್ರವಾಗಿ ಕೇವಲ ನನ್ನ ಪ್ರಾರ್ಥನೆ ಮಾಡಬೇಡಿ,
ನನ್ನ ಒಡೆಯನಾದ ವೆಂಕಟರಮಣನೊಂದಿಗೆ ಪ್ರಾರ್ಥಿಸಿ ಅಂತ ಅವಳು ಇಚ್ಛೆ ಪಡ್ತಾಳೆ. ವೆಂಕಟರಮಣನು ಕೂಡ ಹೀಗಿಚ್ಛೆ ಪಡ್ತಾನೆ, ನನ್ನನ್ನು ಮಾತ್ರ ಧ್ಯಾನ ಮಾಡಬೇಡಿ, ಲಕ್ಷ್ಮಿಯೊಂದಿಗೆ ಸೇರಿಸಿ ನನ್ನನ್ನು ಧ್ಯಾನ ಮಾಡ್ರಿ, ನಾವಿಬ್ಬರೂ ಕೂಡ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ನೆಲೆಸ್ತೇವೆ ಅಂತ ಅವರ ಇಚ್ಛೆ ಇದೆ. ಹಾಗಾಗಿ ನಮ್ಮ ಜಗತ್ತಿಗೆ ತಂದೆ ತಾಯಿಗಳಾದ ಅವರ ಒಂದು ಮಿಲಿತವಾಗಿರುವಂತಹ ಶ್ರೀನಿವಾಸ ಎರಡೂ ಸೇರಿಬಿಟ್ಟಿದೆ ಅಲ್ಲಿ. ಹಾಗಾಗಿ ಶ್ರೀಯನ್ನು ತನ್ನ ವಕ್ಷಸ್ಥಲದಲ್ಲಿ ಧರಿಸಿರುವಂತಹ ಶ್ರೀನಿವಾಸನ ಸ್ತೋತ್ರವನ್ನು ನಾವು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಹ್ಯಾನಂದ ನಿಲಯಾಲಯೇ. ಮುಂದೆ ಸಂಕಲ್ಪವನ್ನು ಮಾಡಬೇಕು. ನಮ್ಮ ಅಭೀಷ್ಟಗಳನ್ನು ದೇವರಲ್ಲಿ ನಾವು ಹೇಳಿಕೊಳ್ಳಬೇಕು. ಆ ಅಭೀಷ್ಟ ಏನಾಗಿರಬೇಕು ಅಂದರೆ ಲೋಕಕಂಟಕ ಆಗಿರಬಾರದು. ಹಿರಣ್ಯಕಶಿಪು ತಪಸ್ಸೇ ಮಾಡಿದ, ಆದರೆ ಅದರಿಂದ ಲೋಕಾನಾಂ ಕ್ಷೋಭ ಕೃದ್ಭವೇ, ಲೋಕಕ್ಕೆ ಕೆಟ್ಟದೇ ಆಯಿತೇ ಹೊರತು ತಪಸ್ಸಿನಿಂದ ಒಳ್ಳೆಯದಾಗಲಿಲ್ಲ ಅಂತಾರೆ. ಹಾಗಾಗಿ ನಮ್ಮ ಸಂಕಲ್ಪ ಲೋಕಕ್ಕೆ ಹಿತ ಆಗಬೇಕು, ನಮಗೂ ಹಿತ ಆಗಬೇಕು. ಅಂತಹ ಸತ್ಸಂಕಲ್ಪ ಇದ್ದರೆ ಅದು ಭಗವಂತ ನಮ್ಮ ಎಲ್ಲ ಸಂಕಲ್ಪವನ್ನು ಈಡೇರಿಸ್ತಾನೆ. ಅಂತಹ ಸತ್ಸಂಕಲ್ಪವನ್ನು ನಾವು ಸೇರಿ ಮಾಡೋಣ. ಶ್ರೀಮದ್ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವ ವಿಧಿನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲ ಕೃಷ್ಣ ಪ್ರೇರಣಯ ಶ್ರೀ ಗೋಪಾಲ ಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ಷೋಡಶಾಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಶ್ರವಣಂಚ ಕರಿಷ್ಯಾಮಹೇ. ಶ್ರೀಕೃಷ್ಣನ ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಯತ್ಕೃತೆ ದಶಭಿರ್ವರ್ಷೈಃ ತದನ್ಹಾತ್ ಪ್ರಾಪ್ಯತೆ ಕಲೌ. 10,000 ವರ್ಷಗಳ ಕಾಲ ತಪಸ್ಸು ಮಾಡಿ ಕೃತಯುಗದಲ್ಲಿ ಏನು ಪುಣ್ಯ ಸಂಪಾದನೆ ಮಾಡ್ತೇವೆ, ಅದು ಕೇವಲ ಕಲಿಯುಗದಲ್ಲಿ ಒಮ್ಮೆ ಕೃಷ್ಣಾಯ ನಮಃ ಅಂದರೆ ಸಂಪಾದನೆ ಮಾಡ್ತಾ ಇದ್ದೇವೆ. ಎಷ್ಟು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ದೇವರು. ಯಾಕೆಂದರೆ ಈ ಕಲಿಯುಗದ ದೇವನೇ ಶ್ರೀಕೃಷ್ಣ ಪರಮಾತ್ಮ. ಅಂತಹ ಕೃಷ್ಣ ಸ್ತೋತ್ರ ಹೇಳುವುದು ನಿಮ್ಮೆಲ್ಲರ ಪುಣ್ಯವಾಗಿದೆ. ನಾವೆಲ್ಲ ಸೇರಿ ಕೃಷ್ಣ ಪ್ರಾರ್ಥನೆ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇ ನಿಶಂ. ಭಗವದ್ಗೀತೆ ನಮ್ಮ ಭಾರತದಲ್ಲಿ ಬಹಳ ಇಂದಿಗೂ ಕೂಡ ಅದರ
ಒಂದು ಪವರ್ ಇದೆ. ನಮ್ಮ ಶಾಸ್ತ್ರದಲ್ಲಿ ಹೇಳುವಾಗ 4 ಗಕಾರಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಅದರಲ್ಲಿ ಗ ಗಾ ಗಿ. ಗ ಅಂದರೆ ಗಂಗಾ, ಗಾ ಅಂದರೆ ಗಾಯತ್ರಿ, ಗಿ ಅಂದರೆ ಗೀತಾ. ಗಾ ಗಾ ಗೀ ಅಂತ ಅಷ್ಟು ಗೀತೆಗೆ ಪ್ರಾಮುಖ್ಯತೆ ಇದೆ. ಅಂತಹ ಗೀತೆಯ ಪ್ರಾರ್ಥನೆಯನ್ನು ನಾವು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ, ಶಾಸ್ತ್ರೇಷು ಭಾರತಂ ಸಾರಂ, ತತ್ರ ನಾಮ ಸಹಸ್ರಕಂ, ತತ್ರ ನಾಮ ಸಹಸ್ರಕಂ, ವೈಷ್ಣವಂ ಕೃಷ್ಣ ಗೀತಾ ಚ, ವೈಷ್ಣವಂ ಕೃಷ್ಣ ಗೀತಾ ಚ, ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಜಸಾ. ವ್ಯಾಸರ ಪ್ರಾರ್ಥನೆ ಅತ್ಯಗತ್ಯ. ಯಾಕೆ ಅಂದರೆ ಯಾವುದೇ ವೇದ, ಯಾವುದೇ ತರಹದ್ದನ್ನು ನಾವು ಹೇಳುವಾಗಲೂ ಋಷಿ ಛಂದಸ್ಸನ್ನು ಹೇಳಬೇಕು ಅಂತಾರೆ. ಹಾಗಾಗಿ ವ್ಯಾಸರು ಮಾಡಿದ ಪುರಾಣಗಳು, ಭಾಗವತ, ಭಗವದ್ಗೀತಾ ಪ್ರತಿಯೊಂದು ಕೂಡ ಋಷಿಗಳೇ ವ್ಯಾಸರು. ಹಾಗಾಗಿ ಋಷಿಯ ಪ್ರಾರ್ಥನೆ ಇಲ್ಲದೆ ಹೋಗುವಾಗ ಇಲ್ಲ. ಹಾಗಾಗಿ ವ್ಯಾಸರು ನಮಗೆ ವಿಶೇಷವಾದ ಬುದ್ಧಿಶಕ್ತಿಯನ್ನು ನೀಡಲಿ ಎಂಬುವ ಸ್ತೋತ್ರವನ್ನು ನಾವು ಮಾಡೋಣ. ವೇದವ್ಯಾಸ ಗುಣಾವಾಸ, ವೇದವ್ಯಾಸ ಗುಣಾವಾಸ, ವಿದ್ಯಾಧೀಶ ಸತಾಂ ವಶ, ವಿದ್ಯಾಧೀಶ ಸತಾಂ ವಶ, ಮಾಂ ನಿರಾಶಂ ಗತಕ್ಲೇಶಂ, ಮಾಂ ನಿರಾಶಂ ಗತಕ್ಲೇಶಂ, ಕುರುವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಇಲ್ಲಿಯವರೆಗೂ ವ್ಯಾಸರ ಪ್ರಾರ್ಥನೆಯೊಂದಿಗೆ ನಾವು ಈ ಸಂಕಲ್ಪದ ಕಾರ್ಯವನ್ನು ಮುಗಿಸಿ, ಮುಂದೆ ಪೂಜ್ಯರಾಗಿರುವ ಆಚಾರ್ಯರು ನಮಗೆಲ್ಲ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಮುಂದಿನ ಭಾಗದ ವಿಷಯಗಳನ್ನು ನಿರೂಪಣೆ ಮಾಡಲಿಕ್ಕೆ ಬಂದಿದ್ದಾರೆ. ಅಂತಹ ಅಭಯಂ ಸತ್ವ ಸಂಶುದ್ಧಿ, ಯಾರು ಈ ಷೋಡಶಾಧ್ಯಾಯದ ಪ್ರಾರ್ಥನೆಯನ್ನು ಪಾರಾಯಣವನ್ನು ಮಾಡ್ತಾರೋ ಅವರಿಗೆ ಎಲ್ಲ ತರಹದಿಂದಲೂ ಭೂತ ಪ್ರೇತಗಳಿಂದ ಅಥವಾ ಸಿಡಿಲು ಮಳೆ, ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕದಿಂದ ಅಭಯ ಪ್ರದಾನ, ಸತ್ವ ಸಂಶುದ್ಧಿ, ಮನಸ್ಸಿನಲ್ಲಿರುವ ಕಾಮಕ್ರೋಧಗಳ ನಿವೃತ್ತಿ, ಇವೆಲ್ಲ ಉಂಟಾಗ್ತದೆ ಎಂಬುದೇ ಈ ಒಂದು ಅಧ್ಯಾಯದ ಫಲಶ್ರುತಿವಾಗಿದೆ. ಅಂತಹ ಅಧ್ಯಾಯದ ಇನ್ನೂ ಕೆಲವು ಭಾಗಗಳನ್ನು ನಮಗೆ ಉಣಬಡಿಸಬೇಕು ಅಂತ ಆಚಾರ್ಯರಲ್ಲಿ ಕೇಳ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಅದನ್ನು ಭಕ್ತಿಯಿಂದ ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಪರಮಾತ್ಮ 16ನೇ ಅಧ್ಯಾಯದಲ್ಲಿ ದೈವೀ ಸಂಪತ್ತು ಯಾವುದು, ಆಸುರಿ ಸಂಪತ್ತು ಯಾವುದು ಅನ್ನೋದರ ಬಗ್ಗೆ ಅರ್ಜುನನನ್ನು ಮಾಧ್ಯಮವನ್ನಾಗಿ ಮಾಡಿಕೊಂಡು ನಮ್ಮೆಲ್ಲರಿಗೂ ಆ ವಿಚಾರವನ್ನು ನೀಡ್ತಾ ಇದ್ದಾನೆ. ಭಗವಂತನೇ ತಿಳಿಸ್ತಾ ಇದ್ದಾನೆ. ಈ ದೈವೀ ಸಂಪತ್ತನ್ನು ನೀವು ಅಳವಡಿಸ್ಕೊಂಡ್ರೆ ಅದು ವಿಮೋಕ್ಷಾಯ, ವಿಶೇಷವಾದ ಮೋಕ್ಷ ನಿಮಗೆ ದೊರಕುತ್ತೆ. ಅದೇ ಆಸುರಿ ಸಂಪತ್ತು ಅದನ್ನು ಅಳವಡಿಸ್ಕೊಂಡ್ರೆ ನಿಮಗೆ ನರಕವಾಗತ್ತೆ, ಅಂಧಂತಮಸ್ಸಾಗತ್ತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸ್ತಾ ಇರೋದು. ಆದ್ದರಿಂದ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದನ್ನು ನಮಗೇ ಭಗವಂತ ಬಿಟ್ಟಿದ್ದಾನೆ. ಹಾಗೆ ದೈವೀ ಸಂಪತ್ತಿನ ಬಗ್ಗೆ ಹೇಳ್ತಾ 2ನೆಯ ಶ್ಲೋಕದಲ್ಲಿ ಹೇಳಿದಂಥ ಗುಣಗಳು ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿ ಅಪೈಶುನಂ ದಯಾ ಭೂತೇಷು ಅಲೋಲುತ್ವಂ ಮಾರ್ದವಂ ಹ್ರೀಹಿ ಅಚಾಪಲಂ. ಇದೆಲ್ಲ ಸದ್ಗುಣಗಳು ಅಂತ ತಿಳಿಸ್ತಾ ಇದ್ದಾನೆ ಭಗವಂತ. ಕೃಷ್ಣ ಹೇಳ್ದ ಶಾಂತಿ ಅಂತ ತಿಳಿಸ್ದ, ಅಪೈಶುನಂ ಅಂತ ಹೇಳ್ದ. ಪರೋಪದ್ರವಕ್ಕೆ ಕಾರಣೀಭೂತವಾಗಿ ಅವನನ್ನು ಉಪದ್ರವ ಮಾಡಬೇಕು, ಮತ್ತೊಬ್ಬನಿಗೆ ಹಿಂಸೆ ಕೊಡಬೇಕು, ಮತ್ತೊಬ್ಬನ ದ್ರವ್ಯಾದಿಗಳನ್ನು ನಾಶ ಮಾಡಬೇಕು, ಮತ್ತೊಬ್ಬನ ಕೀರ್ತಿಯನ್ನು ನಾಶ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಅವನ ಅಲ್ಪವಾದ ದೋಷಗಳನ್ನು ಎಲ್ಲ ಕಡೆ ಹೇಳ್ಕೊಂಡು ಬಂದು ಏನು ಪರಮಾನಂದವನ್ನು ಪಡೋದು. ಆಹಾ ಈ ದೋಷವನ್ನು ಹೇಳಿಬಿಟ್ಟಿದ್ದೇನೆ, ಅವನ ನಿರ್ನಾಮವಾಗೋಗುತ್ತೆ, ಅವನು ಸಂಪೂರ್ಣವಾಗಿ ನೆಲ ಕಚ್ಚಿಬಿಡ್ತಾನೆ ಅಂತ. ಇವನು ಏನೋ ಪರಮ ಸಾಧನೆಯನ್ನು ಮಾಡಿ ಯಾವುದೋ ಪರಮವೀರ ಚಕ್ರವನ್ನು ಪಡೆದಂತೆ ಇವನು ಸಂತೋಷ ಪಡ್ತಾ ಇದ್ದಾನೆ. ಏನೂ ಮಾಡಿಲ್ಲ. ಭಗವಂತ ಯಾರ್ಯಾರನ್ನ ಎಲ್ಲೆಲ್ಲಿಡಬೇಕು ಅಲ್ಲಲ್ಲಿ ಭಗವಂತ ಇಡ್ತಾನೆ. ಅವನ ಇಚ್ಛೆಗೆ ಅನುಗುಣವಾಗಿ ಎಲ್ಲ ನಡೆಯೋದೇ ಹೊರತು ನಾವು ಇಚ್ಛೆ ಪಟ್ಟಂತೆ ಯಾವ ಕೆಲಸಗಳು ಆಗೋದು ಅಲ್ಲ. ಔನ್ನತ್ಯವನ್ನು ತಂದುಕೊಡೋದು ಭಗವಂತನೇ, ಅಧೋಗತಿಗೆ ಕಳಿಸುವವನು ಭಗವಂತನೇ.
ಆದ್ದರಿಂದ ಸರ್ವಕ್ಕೂ ಕಾರಣನಾದವನು ಭಗವಂತ, ಅವನ ಸಂಕಲ್ಪ ನಮ್ಮ ಪೂರ್ವಜನ್ಮದ ಸುಕೃತ ದುಷ್ಕೃತಗಳು. ಆದ್ದರಿಂದ ನಾವು ಮಾತ್ರ ಭ್ರಮೆ ಪಟ್ಟುಕೊಳ್ತೇವೆ. ಆದ್ದರಿಂದ ಕೃಷ್ಣ ಹೇಳಿದ್ದು ಅಪೈಶುನಂ, ಪರೋಪದ್ರವ ನಿಮಿತ್ತವಾಗಿರತಕ್ಕಂಥ ದೋಷಾಣಂ ರಾಜಾದೇಹೇ ಅಕಥನಂ ಅಂತಂದರು. ರಾಜಾದಿಗಳಿಗೆ ಹೋಗಿ ಅವರ ದೋಷವನ್ನು ರಾಜಾದಿಗಳಿಗೆ ಅಕೀರ್ತನಂ, ಹೇಳದೇ ಇರೋದೇ ಅಪೈಶುನ ಅಂತ ಹೇಳಿದ್ರು. ಹೇಳಬಾರದು ಅಂತ ಅರ್ಥ ಭಗವಂತನದು. ಆನಂತರ ಇದನ್ನು ಹೇಳಿದ್ರು, ಯಾವಾಗ ಪರೋಪದ್ರವವನ್ನು ಮಾಡೋದರಲ್ಲೇ ಕೆಲವರು ವ್ಯಕ್ತಿಗಳ ಮನಸ್ಸಿರುತ್ತೆ, ಅದೇ ಅವರ ಸ್ವಭಾವವಾಗಿ ಮಾಡ್ಕೊಂಡಿರ್ತಾರೆ. ಹಾಗಿದ್ದಾಗ ಅದರ ಹಿಂದಿನ ಗುಣ ಅವ್ರಿಗೆ ಬರೋದಕ್ಕೆ ಸಾಧ್ಯನಾ? ಅದರ ಹಿಂದಿನ ಗುಣ ಇವನ್ನ ತಿಳಿಸಿದ್ಯಾವುದು? ಶಾಂತಿ, ಭಗವನ್ನಿಷ್ಠತಾ, ಮನಸಃ ಭಗವನ್ನಿಷ್ಠತಾ, ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಇಡೋದು. ಯಾವಾಗ ಪೈಶುನಕ್ಕೆ ಈತ ಬಲಿಯಾಗಿದ್ದಾನೆ, ಇಡೀ ಯಾರ್ಯಾರು ದೋಷಗಳು ಏನು ಅಂತ ಲೆಕ್ಕ ಮಾಡಿಕೊಂಡು ಅವರಿಗೆ ಉಪದ್ರವ ಮಾಡಬೇಕು ಅಂತಲೇ ಹೊರಟಿದ್ದಾಗ ಇವನು, ಆವಾಗ ಇವನ ಮನಸ್ಸು ಭಗವಂತನಲ್ಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯವಾಗೋಲ್ಲ ಅಂತ ತಿಳಿಸ್ತಾರೆ. ಆದ್ದರಿಂದ ಅಪೈಶುನ ಎಂಬ ಗುಣವನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಭಗವಂತ, ಹಾಗಾದರೆ ಏನು ಮಾಡಬೇಕು ಅಂತಂದರೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದೆ. ದಯಾಭೂತೇಷು ಅಲೋಲುತ್ವಂ, ಭಗವಂತ ಹೇಳ್ತಾನೆ, ಎಲ್ಲ ಪ್ರಾಣಿಗಳಲ್ಲಿ ದಯಾ ಮಾಡ್ರಿ, ಪ್ರಾಣಿಗಳಲ್ಲಿ ದಯಾ ಮಾಡಬೇಕು. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ದಾರ್ಶನಿಕ ಪುರುಷರು ಅಂತ ಕರೆಸ್ಕೊಂಡವರೆಲ್ಲ ಹೇಳಿದ್ದು ದಯಾ ಮಾಡಬೇಕು. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು, ಕರ್ನಾಟಕದವರು ಈ ಮಾತನ್ನು, ಇದನ್ನೆಲ್ಲ ನುಡಿಯೋದಕ್ಕೆ, ಈ ವಚನವನ್ನು ನಿರ್ಮಾಣ ಮಾಡೋದಕ್ಕೆಲ್ಲ ಭಗವಂತನ, ಕೃಷ್ಣನ ಈ ಮಾತುಗಳು ಅವುಗಳು ಬೆಂಗಾವಗಳಾಗಿವೆ, ಇವುಗಳು ಮೂಲ ಸ್ರೋತಸ್ಸುಗಳಾಗಿವೆ. ನಮ್ಮ ಇಡೀ ಶಾಸ್ತ್ರಗಳಲ್ಲಿ ದಯೆ ಬಗ್ಗೆ ವಿಶೇಷವಾದಂಥ ಮಹತ್ವವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ದಯಾ ಭೂತೇಷು ದಯಾ, ಪ್ರಾಣಿಗಳಲ್ಲಿ ದಯಾ ಮಾಡಬೇಕು ಅಂತ ಭಗವಂತ ತಿಳಿಸ್ತಾನೆ. ಭಾಗವತದಲ್ಲಿ ಪ್ರಹ್ಲಾದರಾಜರು ಇದರ ಸೂಕ್ಷ್ಮತೆಯನ್ನು ತಿಳಿಸಿಕೊಟ್ಟು ಆ ಹುಡುಗರಿಗೆ ಹೇಳ್ತಾ ಇದ್ದಾರವರು, ನ ಹ್ಯಚ್ಯುತಂ ಪ್ರಣೀಯತಃ ಬಹ್ವಾಯಾಸಃ ಅಸುರಾತ್ಮಜಾಃ. ದೈತ್ಯರ ಮಕ್ಕಳನ್ನು ಕೂಡಿಸ್ಕೊಂಡು 5 ವರ್ಷದ ಬಾಲಕನಾದ ಪ್ರಹ್ಲಾದ ಉಪದೇಶ ಕೊಡ್ತಾ ಇದ್ದಾನೆ. ನ ಹ್ಯಚ್ಯುತಂ ಪ್ರಣೀಯತಃ ಬಹ್ವಾಯಾಸಃ ಅಸುರಾತ್ಮಜಾಃ. ಎಲ್ಲ ದೈತ್ಯರ ಮಕ್ಕಳುಗಳು ನೀವು ನನ್ನ ಸುತ್ತಮುತ್ತ ಇದ್ದೀರಾ. ನಾನೂ ಹಿರಣ್ಯಕಶಿಪು ಎಂಬ ಮಹಾದೈತ್ಯನ ಮಗ ನಿಜ. ಆದರೆ ನಾವು ಹಿರಣ್ಯಕಶಿಪುವನ್ನು ಬದಿಸೋದಲ್ಲ, ಷಂಡಾಮರ್ಕರು ನಮ್ಮ ಗುರುಗಳು ಹೇಳಿಕೊಟ್ಟಿದ್ದ ಪಾಠವನ್ನು ನಾವು ಸ್ವೀಕಾರವನ್ನು ಮಾಡಬಾರ್ದು. ಭಗವಂತನನ್ನು ನಾವು ಸ್ಮರಿಸಬೇಕು, ಅವನನ್ನು ಒಲಿಸ್ಕೊಳ್ಬೇಕು. ಅವನನ್ನು ಒಲಿಸ್ಕೊಂಡ್ರೆ ಮಾತ್ರ ಈ ಜಗತ್ತಿನಲ್ಲಿ ಎಲ್ಲವೂ ದೊರೆಯೋದು. ಹಿರಣ್ಯಕಶಿಪುವನ್ನು ಒಲಿಸ್ಕೊಂಡ್ರೆ ಎಲ್ಲವೂ ದೊರೆಯೋಲ್ಲ. ಹಿರಣ್ಯಕಶಿಪುವೇ ತಾನು ಎಲ್ಲವನ್ನು ಪಡೆದುಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದಾನೆ, ಎಲ್ಲವನ್ನು ಪಡೆದುಕೊಂಡಿಲ್ಲ, ಅವನೇನೇ ಅಂತ ಪ್ರಹ್ಲಾದ. ಅದಕ್ಕೋಸ್ಕರ ನಹ್ಯಚ್ಯುತಂ ಪ್ರೀಣೇಯತಃ ಬಹ್ವಾಯಾಸಃ ಅಸುರಾತ್ಮಜಾಃ. ಭಗವಂತನನ್ನು ಪ್ರೀತಿಗೊಳಿಸೋದು, ಅವನನ್ನು ಸೇವನೆ ಮಾಡೋದು, ಇದು ತುಂಬ ಕಷ್ಟದ ಕೆಲಸ ಅಲ್ಲ ಅಂತ ಹೇಳ್ತಾನೆ. ಯಾಕೆ ಕಷ್ಟದ ಕೆಲಸ ಅಲ್ಲ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಸಂಪ್ರೀತಿಗೊಳಿಸಬೇಕು ಅಂದರೆ ಆ ವ್ಯಕ್ತಿ ಎಲ್ಲಿದ್ದಾನಪ್ಪ ಅವನು ಹುಡ್ಕೊಂಡು ಹೋಗಬೇಕು. ಆನಂತರ ಅವನಿಗೇನು ಬೇಕು ಏನು ಬೇಡ ಇದನ್ನೆಲ್ಲ ಅರ್ಥಕೊಳ್ಬೇಕು. ಆನಂತರದಲ್ಲಿ ನಾವು ಮಾಡೋ ಕೆಲಸದಿಂದ ಆತ ತೃಪ್ತನಾಗ್ತಾನೋ ಇಲ್ಲೋ ಅಂತ ವ್ಯಕ್ತಿಗಳನ್ನು ತೃಪ್ತಿಪಡಿಸೋದಕ್ಕೆ ಹೋದರೆ ಸಮಸ್ಯೆ ಆಗತ್ತೆ. ಆದರೆ ಭಗವಂತನನ್ನು ನರಹರಿತೀರ್ಥರು ತಮ್ಮ 2 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದರ ಒಂದು ಕೃತಿಯಲ್ಲಿ ಹೇಳ್ತಕ್ಕಂಥ ಮಾತವರು ನರಹರಿತೀರ್ಥರು, ಜಗದ ಜನಮ ತೃಪ್ತಿಗೊಳಿಸಲು ಅವರು ಹೇಳ್ತಾರೆ, ಈ ಜಗತ್ತಿನಲ್ಲಿರ್ತಕ್ಕಂಥ ಜನಗಳನ್ನು ತೃಪ್ತಿಗೊಳಿಸೋದಕ್ಕೋಸ್ಕರವಾಗಿ 60 ವರ್ಷದ ಪ್ರಯತ್ನವನ್ನು ಮಾಡಿ ಕಡೆಗೆ ಯಾವ ವ್ಯಕ್ತಿಗಳನ್ನು ತೃಪ್ತಿಪಡಿಸೋಕ್ಕಾಗಲಿಲ್ಲ. ಅದೇ
ಅವ್ರಿಗೋಸ್ಕರ ನಾನು ಏನು ವಯಸ್ಸನ್ನು ಆಯಸ್ಸನ್ನು ಕಳೆದುಕೊಂಡೆ, ಅದರ ಬದಲು ಕೇವಲ 1 ವರ್ಷ ಭಗವಂತನನ್ನು ತೃಪ್ತಿಗೊಳಿಸಬೇಕು ಅಂತ ನಾನು ಏನಾದರೂ ಪ್ರಯತ್ನ ಪಟ್ಟಿದ್ದರೆ ತನ್ನ ಸಾಮ್ರಾಜ್ಯವಾದ ಮೋಕ್ಷವನ್ನೇ ನನಗೆ ದಯಪಾಲಿಸ್ತಿದ್ದ. ಆದ್ದರಿಂದ ಈ ಜಗತ್ತಿನಲ್ಲಿರೋ ವ್ಯಕ್ತಿಗಳನ್ನು ತೃಪ್ತಿಪಡಿಸೋದಕ್ಕೆ ಹೋಗಬೇಡ್ರಿ, ಬೇಡ ಅಂತ ನರಹರಿ ತೀರ್ಥರು ಅವರಿಗೆ ಆದದ್ದಲ್ಲ, ನಮ್ಮನ್ನೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ಆ ರೀತಿಯಾದ ಪದ್ಯವನ್ನು ಅವರು ರಚನೆ ಮಾಡಿದ್ದಾರೆ. ಆದ್ದರಿಂದ ಪ್ರಹ್ಲಾದರಾಜರು ಹೇಳಿದ ಮಾತಿದು, ಭಗವಂತನನ್ನು ನ ಹ್ಯಚ್ಯುತಂ ಪ್ರೀಣೇತಃ ಬಹ್ವಾಯಾಸಃ ಅಸುರಾತ್ಮಜಾಹ. ಭಗವಂತನನ್ನು ತೃಪ್ತಿಪಡಿಸಬೇಕಾದ್ರೆ ನಿಮ್ಗೆ ತುಂಬ ಆಯಾಸ ಆಗಲ್ಲ. ಆದರೆ ಈ ಜಗತ್ತಿನಲ್ಲಿರೋ ವ್ಯಕ್ತಿಗಳನ್ನ ನೀವೇನಾದರೂ ತೃಪ್ತಿಪಡಿಸೋಕ್ಕೆ ಹೋದರೆ ನೀವು ಊಟ ತಿಂಡಿ ನಿದ್ರೆ ಎಲ್ಲ ಬಿಡಬೇಕು, ನಿಮ್ಮ ಹಣವನ್ನೆಲ್ಲ ಖರ್ಚು ಮಾಡಬೇಕು. ಆದರೂ ಕಡೆಗೂ ಆ ವ್ಯಕ್ತಿಗಳನ್ನು ನೀವು ತೃಪ್ತಿಪಡಿಸೋಕ್ಕಾಗೋಲ್ಲ. ಯಾರೋ ಏನೋ ನಿಮ್ಮ ಬಗ್ಗೆ ಹೇಳಿದ್ರು ಆವಾಗ ಆ ವ್ಯಕ್ತಿ ನಿಮ್ಮ ವಿರುದ್ಧವಾಗಿ ಆದ. ಆದ್ದರಿಂದ ಅದರ ಫಲಿತಾಂಶ ಏನಾಯಿತು, ಆ ವ್ಯಕ್ತಿಯನ್ನು ತೃಪ್ತಿಪಡಿಸೋಕ್ಕಾಗಲಿಲ್ಲ. ಆದರೆ ಭಗವಂತ ಹಾಗಲ್ಲ, ಅವನಿಗೆ ಯಾರ ಮಾತನ್ನು ಭಗವಂತ ಕೇಳೋನಲ್ಲ. ಭಗವಂತ ಯಾರು ಡಂಬಾಚಾರಿಗಳು, ಯಾರು ಸದಾಚಾರಿಗಳು, ಅದೆಲ್ಲ ಭಗವಂತನಿಗೆ ಗೊತ್ತಾಗತ್ತೆ. ಅದನ್ನೇ ಪ್ರಹ್ಲಾದರಾಜರು ಹೇಳಿದರು, ನ ಹ್ಯಚ್ಯುತಂ ಪ್ರೀಣಯತಃ ಬಹ್ವಾಯಾಸಃ ಅಸುರಾತ್ಮಜಾಹ. ಭಗವಂತನನ್ನು ತೃಪ್ತಿಪಡಿಸೋದಕ್ಕೆ ತುಂಬ ಕಷ್ಟ ಏನಿಲ್ಲ, ತುಂಬ ಸರಳವಾದದ್ದು, ಸುಲಭವಾಗಿ ಭಗವಂತನನ್ನು ತೃಪ್ತಿಪಡಿಸ್ಬೋದು. ಯಾಕೆ ಅಂತ ಕೇಳಿದರೆ ಅದು ಹೇಳ್ತಾರೆ, ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ. ಎಲ್ಲ ಪ್ರಾಣಿಗಳೊಳಗೂ ಭಗವಂತ ಇದ್ದಾನೆ, ಎಲ್ಲ ಸ್ಥಳಗಳಲ್ಲೂ ವ್ಯಾಪಿಸಿಕೊಂಡಿದ್ದಾನೆ. ಸರ್ವತ್ರ ವ್ಯಾಪ್ತನಾದವನು ಭಗವಂತ, ಸರ್ವ ಪ್ರಾಣಿಗಳಲ್ಲೂ ಭಗವಂತ ಇದ್ದಾನೆ. ಪ್ರಹ್ಲಾದರಾಜರು ಹೇಳುವಂಥ ಮಾತು. ಆದ್ದರಿಂದ ಎಲ್ಲ ಕಡೆ ಭಗವಂತ ವ್ಯಾಪಿಸ್ಕೊಂಡಿದ್ದಾನೆ. ಎಲ್ಲ ಕಡೆ ಭಗವಂತ ವ್ಯಾಪಿಸ್ಕೊಂಡಿದ್ದಾಗ ಅವನನ್ನು ನೋಡುವಂಥ, ಅವನನ್ನು ಮಾತಾಡಿಸುವ, ಅವನ ಜೊತೆಗೆ ವ್ಯವಹಾರವನ್ನು ಮಾಡುವ ಯೋಗ್ಯತೆ ಕಣ್ಣುಗಳಾಗಲಿ ನಮಗಿಲ್ಲ. ನಿಜ. ಅಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯೇ ಹರಿಹಿ ಪ್ರತಿಮಾಸು ಅಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ ಅಂತಿರೋದು. ಆದ್ದರಿಂದ ಯಾರು ವಿದಿತಾತ್ಮರು, ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಅಂತಿದ್ದಾರೆ, ಅವರಿಗೆ ಮಾತ್ರ ಎಲ್ಲ ಕಡೆ ಭಗವಂತ ಕಾಣಿಸ್ತಾನೆ. ಆ ಭಗವಂತನನ್ನು ಅವರು ಎಲ್ಲ ಕಡೆಯಲ್ಲೂ ತೃಪ್ತಿಪಡಿಸ್ಬೋದು. ನಿಜ, ನಮಗೆ ಎಲ್ಲ ಕಡೆ ವ್ಯಾಪಿಸ್ಕೊಂಡಿರೋ ಭಗವಂತನನ್ನು ನೋಡಲಿಕ್ಕಾಗೋಲ್ಲ, ನಿಜ. ಆದರೆ ಪ್ರಹ್ಲಾದರಾಜರು ಹೇಳ್ತಾರೆ, ಆತ್ಮತ್ವಾತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವತಃ. ಎಲ್ಲ ಪ್ರಾಣಿಗಳೊಳಗೂ ಭಗವಂತ ಇದ್ದಾನೆ. ಆದ್ದರಿಂದ ಎಲ್ಲ ಪ್ರಾಣಿಗಳೊಳಗೂ ಭಗವಂತ ಇರೋದರಿಂದ ಆ ಪ್ರಾಣಿಗಳನ್ನು, ಮನುಷ್ಯರನ್ನು, ಅವರಲ್ಲೆಲ್ಲ ಭಗವಂತ ಇರೋದರಿಂದ ಏನು ಮಾಡಬೇಕು, ಅವ್ರನ್ನ ತೃಪ್ತಿಗೊಳಿಸೋದಕ್ಕೋಸ್ಕರ ಭಗವಂತನನ್ನು. ಅಂದರೆ ಅದಕ್ಕೆ ಅವ್ರು ಹೇಳ್ತಾರೆ, ತಸ್ಮಾ ಸರ್ವೇಷು ಭೂತೇಷು ದಯಾಂಕುರುತ ಸೌಹೃದಂ. ಭಾಗವತದ ವಾಕ್ಯ ಇದು. ತಸ್ಮಾತ್ ಸರ್ವೇಷು ಭೂತೇಷು ದಯಾಂಕುರುತ ಸೌಹೃದಂ ಅಂತಾರೆ. ಎಲ್ಲ ವ್ಯಕ್ತಿಗಳಲ್ಲಿ, ಎಲ್ಲ ಪ್ರಾಣಿಗಳಲ್ಲಿ, ಎಲ್ಲ ಪಕ್ಷಿಗಳಲ್ಲಿ ನೀವು ಸ್ನೇಹ ಮಾಡಿಕೊಳ್ಳ್ರಿ, ಅವುಗಳಲ್ಲಿ ದಯೆ ತೋರಿಸ್ರಿ. ನಿಮಗಿಂತ ಅವುಗಳು ತುಂಬ ಸಾಮರ್ಥ್ಯದಲ್ಲಿ ಕಡಿಮೆ ಇದ್ದರೆ, ಆ ಪ್ರಾಣಿಗಳಿಗೆ, ವ್ಯಕ್ತಿಗಳಿಗೆ ಸಾಮರ್ಥ್ಯದಲ್ಲಿ ಕಡಿಮೆ ಇದ್ದರೆ, ಆವಾಗ ಅಂಥ ವ್ಯಕ್ತಿಗಳಲ್ಲಿ ನೀವು ದಯೆಯನ್ನು ತೋರಿಸ್ರಿ. ಅಲ್ಲ, ದಯಾ ತೋರಿಸೋದ್ರಿಂದ ಏನಾಗತ್ತೆ ಅಂತಂದರೆ, ಎಲ್ಲ ಕಡೆ ದಯಾ ತೋರಿಸೋದ್ರಿಂದ, ಅವರಲ್ಲೆಲ್ಲ ಭಗವಂತ ಇರೋದರಿಂದ, ಅವರಲ್ಲಿ ದಯೆಯನ್ನು ತೋರಿಸೋದ್ರ ಮುಖಾಂತರ ಭಗವಂತನ ಒಂದು ಪೂಜೆ ಮಾಡಿದಂತೆ ಆಯಿತು. ಭಗವಂತ ಅದರಿಂದ ತೃಪ್ತನಾಗ್ತಾನೆ ಅಂತ ಪ್ರಹ್ಲಾದರಾಜರು ತಿಳಿಸೋದು. ಆದ್ದರಿಂದ ಎಲ್ಲ ಕಡೆ ಕರುಣೆ ಮಾಡೋದು. ದಯಾ ಮಾಡೋದು ಅಂದರೆ ಏನು? ಕರುಣೆ ತೋರಿಸೋದು. ಕರುಣೆ ತೋರಿಸೋದ್ರಿಂದ ಏನು ಲಾಭ ಬಂತು ನಮಗೀಗ? ನಮಗೇನು ಲಾಭ ಈಗ ಅಂತಂದರೆ, ಅವನಲ್ಲಿರ್ತಕ್ಕಂಥ ಭಗವಂತ, ನಾವು ಮಾಡಿದ ಅವನಿಗೆ ಉಪಕಾರ ಕರುಣೆಯಿಂದ ಭಗವಂತ ತೃಪ್ತನಾಗುತ್ತಾನೆ. ಭಗವಂತನನ್ನು ತೃಪ್ತಿಗೊಳಿಸುತ್ತಾನೆ ಜೀವನದ ಅಂತಿಮವಾದ ಉದ್ದೇಶ. ಅದನ್ನೇ ಹೇಳಿದ್ದು, ನ ಹ್ಯಚ್ಯುತಂ ಪ್ರೀಣೀಯತಃ ಬಹ್ವಾಯಾಸಃ. ಭಗವಂತನನ್ನು ಪ್ರೀತಿಗೊಳಿಸಬೇಕು. ಅವನು ತೃಪ್ತನಾಗೋದು ಯಾವಾಗ ಅಂದರೆ, ಸಕಲ ಭೂತಗಳಲ್ಲೂ ಭಗವಂತ ಇದ್ದಾನೆ. ಆದ್ದರಿಂದ ನಾವು ಎಲ್ಲ ಪ್ರಾಣಿಗಳಲ್ಲೂ ಸ್ನೇಹವನ್ನು ಮಾಡಿ ದಯೆಯನ್ನು ತೋರಿಸ್ತು ಅಂತಂದರೆ, ಆವಾಗ ಭಗವಂತ, ಅಲ್ಲಿರುವ ಭಗವಂತ ತೃಪ್ತನಾಗುತ್ತಾನೆ.
ಜೊತೆಗೆ ನೀವು ಸ್ನೇಹವನ್ನು ತೋರಿಸಿ, ನೀವು ದಯೆಯನ್ನು ತೋರಿಸೋದು ಕೂಡ ಯಾತಕ್ಕೋಸ್ಕರವಾಗಿ ಅಂದರೆ ಅಲ್ಲಿರ್ತಕ್ಕಂಥ ಭಗವಂತ ತೃಪ್ತನಾಗಲಿ ಅನ್ನೋ ದೃಷ್ಟಿಯಿಂದಲೇ ತೋರಿಸ್ಬೇಕು ಹೊರತು ನಾವು ತೋರಿಸುವ ದಯ ಆಗಲಿ ಸ್ನೇಹವಾಗಲಿ ಅದು ನಮಗೆ ಕಾಲಾಂತರದಲ್ಲಿ ನಮಗೆ ಉಪಯೋಗ ಬರುತ್ತೆ. ಇವನಿಂದ ನಾವು ಸ್ವಲ್ಪ ಕರುಣೆ ತೋರಿಸಿ, ಸ್ವಲ್ಪ ಸಹಾಯ ಮಾಡಿ, ಇವನಿಗೆ ಸ್ವಲ್ಪ ಸ್ನೇಹವನ್ನು ತೋರಿಸಿ ಅಪಾರವಾಗಿ ಇವನಿಂದ ಲೂಟಿಯನ್ನು ಮಾಡಿಬಿಡಬೇಕು ಅನ್ನೋ ದುರಾಲೋಚನೆ ಇದ್ದರೆ ಭಗವಂತ ತೃಪ್ತನಾಗೋಲ್ಲ ಅಂತ ತಿಳಿಸ್ತಾರೆ. ಆದ್ದರಿಂದ ಇಲ್ಲಿ ದುರಾಲೋಚನೆಗೆ ಅವಕಾಶ ಇಲ್ಲ. ಅದನ್ನೇ ಕೃಷ್ಣ ಇಲ್ಲಿ ಹೇಳಿದ್ದು, ದಯಾ ಭೂತೇಷು ಭೂತೇಷು ದಯಾ. ಎಲ್ಲ ಪ್ರಾಣಿಗಳಲ್ಲೂ ಕೂಡ ದಯಾ ಮಾಡಿರಿ, ಕರುಣೆ ಮಾಡಿರಿ. ಕರುಣಾ ಮಾಡೋದು ಅಂದರೆ ಏನಪ್ಪ? ಕರುಣೆಯನ್ನು ತೋರಿಸೋದು ಅಂದರೆ ಏನು ಅಂತಂದರೆ, ಕರುಣೆಯನ್ನು ತೋರಿಸೋದು ಅಂದರೆ ಯಾರಿಗೆ ಯಾವುದರ ಅವಶ್ಯಕತೆ ಇದೆ, ಅವಶ್ಯಕತೆಯನ್ನು ಪೂರ್ಣ ಮಾಡ್ಕೊಳ್ಳೋಕ್ಕೆ ಯಾರ ಕೈಲಿ ಆಗ್ತಿಲ್ಲ, ನಿಮಗೆ ಭಗವಂತ ಅವರ ಅವಶ್ಯಕತೆಗಳನ್ನು ಪೂರ್ಣ ಮಾಡಿದರೂ ನಿಮಗೆ ಯಾವುದೂ ಕೊರತೆ ಆಗೋದಿಲ್ಲ, ನಿಮ್ಮ ಕೈಲಿ ಅವರ ಅವಶ್ಯಕತೆಗಳನ್ನು ಸ್ವಲ್ಪವಾದರೂ ಕೂಡ ಪೂರ್ಣ ಮಾಡೋದಕ್ಕೆ ನಿಮಗೆ ಶಕ್ತಿ ಸಾಮರ್ಥ್ಯಗಳಿದ್ದರೆ ಆವಾಗ ನಾವು ಕೂಡ ದಯಾವನ್ನು ಮಾಡೋದು. ದಯಾ ಮಾಡಿದ್ದು ಅಂತಂದರೆ ಏನಪ್ಪ ಅಂದರೆ, ಕರುಣೆ ತೋರಿಸೋದು ಅಂದರೆ ಏನು ಅಂದರೆ ಅವನಿಗೆ ಬೇಕಾದ ರೀತಿಯಲ್ಲಿ ನಮ್ಮ ಕೈಯಿಂದ ಸಹಾಯವನ್ನು ಮಾಡೋದು ಅಂತ ಅರ್ಥ. ಹಾಗೆ ಸಹಾಯವನ್ನು ಮಾಡೋದಕ್ಕೆ ಮೂಲ ಕಾರಣ ನಾವು ಅಲ್ಲಿ ತೋರಿಸಿದ ದಯಾದ ಕ್ರಿಯೆ ಯಾವುದು ಅಂತಂದರೆ ಈ ರೀತಿಯಾದ ದಾನಾದಿಗಳು, ಅವರಿಗೆ ಬೇಕಾದ ವಸ್ತುಗಳನ್ನು ಕೊಡೋದು ಇದು. ಆದ್ದರಿಂದ ಇಲ್ಲಿ ಸ್ವಹಿತದ ಆಸಕ್ತಿ ಇಲ್ಲ. ಹಾಗಾದರೆ ಇದು ದಾನದಲ್ಲಿ ಪರ್ಯವಸಾನ ಆಯಿತು. ಭೂತಗಳಲ್ಲಿ ಪ್ರಾಣಿಗಳಲ್ಲಿ ದಯಾ ಮಾಡೋದು ಅಂದರೆ ಅವರಿಗೆ ದಾನ ಮಾಡೋದು ಅಂತ ಅರ್ಥ. ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಂತ ದಾನ ಅಂತ ಮತ್ತೊಂದು ಹೇಳಿದಾರಲ್ಲ ಅಂದರೆ ಹಾಗಲ್ಲ. ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ದಾನ ಮಾಡೋದು ಯಾವಾಗ ಅಂತಂದರೆ ಅವರಿಗೆ ಅವಶ್ಯಕತೆ ಇದ್ದಾಗ ವಸ್ತುಗಳನ್ನು ದಾನ ಮಾಡೋದು ಒಂದು, ಅದು ದಾನವೇ ನಿಜ, ಇಲ್ಲ ಅಂತಲ್ಲ. ಕರುಣೆ ಮಾಡಿಯೇ ದಾನ ಮಾಡೋದು ಇದೇ ನಿಜ. ಆದರೆ ನಮಗೆ 60 ವರ್ಷ ಆಯಿತು, 60 ವರ್ಷಕ್ಕೆ ಉಗ್ರರಥ ಶಾಂತಿಯನ್ನು ಮಾಡಿಕೊಂಡ್ವಿ, ಭೀಮರಥ ಶಾಂತಿ, ವಿಜಯರಥ ಶಾಂತಿ, ಏನೇನೋ ಮಾಡ್ಕೊಳ್ತೀವಿ. ನಾನಾ ವಿಧವಾದ ಉಪವಾಸಗಳನ್ನು ಮಾಡ್ದ, ವ್ರತಗಳನ್ನು ಮಾಡ್ದ, ಅನುಷ್ಠಾನಗಳನ್ನು ಮಾಡ್ದ, ದೇವ ಪೂಜಾದಿಗಳನ್ನು ಮಾಡ್ದ, ಸತ್ಯನಾರಾಯಣ ಪೂಜಾದಿಗಳನ್ನು ಮಾಡ್ದ, ಯಜ್ಞ ಯಾಗಾದಿಗಳನ್ನು ಮಾಡ್ದ. ಈ ಸಂದರ್ಭದಲ್ಲೆಲ್ಲ ಸತ್ಪಾತ್ರರನ್ನು ಕರೆದು ತನಗೆ ಉನ್ನತಿ ಆಗಬೇಕು, ತನಗೆ ಅವರ ಅನುಗ್ರಹ ದೊರಕಬೇಕು, ಭಗವಂತ ತೃಪ್ತನಾಗಬೇಕು ಅನ್ನೋ ದೃಷ್ಟಿಯಿಂದ ತನ್ನ ಔನ್ನತ್ಯವನ್ನು ಬಯಸ್ಕೊಂಡು ಅವರಿಗೆ ಆ ಕ್ರಿಯಾ ನಿಮಿತ್ತವಾಗಿ ಏನು ವಸ್ತುಗಳನ್ನು ಮತ್ತೊಬ್ಬರಿಗೆ ಕೊಡ್ತಾರೆ, ಇದು ದಾನ ಅಂತ ಕರೆಸ್ಕೊಳ್ಳುತ್ತೆ. ದಾನದಲ್ಲಿ ಈ ರೀತಿಯಾದಿದೆ. ನಮಗೋಸ್ಕರವಾಗಿ ಅವರೇನು ಬಂದು ನಮ್ಮನ್ನು ಕೇಳಲಿಲ್ಲ, ಅವರು ಯಾರು ಬಂದು ಯಾಚನೆಯನ್ನು ಮಾಡಲಿಲ್ಲ, ನಾವೇ ಅವರನ್ನು ಕರೆಸಿ ಇವರು ಸತ್ಪಾತ್ರರಿದ್ದಾರೆ ಅಂತ ಯೋಚನೆ ಮಾಡಿ ಈ ಕ್ರಿಯಾ ನಿಮಿತ್ತವಾಗಿ ನಾವು ಅವರಿಗೆ ಕೊಟ್ಟಿದ್ದೇವೆ. ಆದ್ದರಿಂದ ಇದು ದಾನ. ಆದರೆ ಈ ಸರ್ವಭೂತೇಷು ದಯಾ ಇದೆಯಲ್ಲ, ಈ ದಯಾ ಬೇರೆ. ಅವ್ರು ಕೇಳಲಿಲ್ಲ ನಮ್ಮನ್ನು. ಪ್ರಾಣಿಗಳು ಬಂದು ನಮ್ಮ ಹತ್ರ ಇಂಥದ್ದು ಕೊಡಿ ಅಂಥದ್ದು ಕೊಡಿ ಅಂತ ಕೇಳೋಲ್ಲ. ನಾಯಿಗಳಿರ್ಬೋದು, ನಾಯಿಗಳು ಅಲ್ಲಿ ಇಲ್ಲಿ ಓಡಾಡ್ತಾ ಇರುತ್ತವೆ. ಕಾಗೆಗಳು ಕಾ 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 ಅನ್ನುತ್ತವೆ. ಅದು ಬೇಕು ಅಂತ ಕಾ ಅನ್ನುತ್ತೋ, ನನಗೆ ಸಾಕು ಅಂತ ಕಾ ಅನ್ನುತ್ತೋ. ನಾಯಿಗಳು ಯಾವುದಕ್ಕೂ ಕೂಡ ಬೌ 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 ಅಂತ ಇರುತ್ತೆ. ಯಾವುದಿದ್ರೂ ಬೌ ಅನ್ನತ್ತೆ. ಅದಕ್ಕೆ ನೀರು ಬೇಕು ಅಂತ ಬೌ ಅನ್ನತ್ತೋ, ಆಹಾರ ಬೇಕು ಅಂತ ಅನ್ನತ್ತೋ, ಇಲ್ಲ ನನಗೆ ಆಹಾರ ತೃಪ್ತಿಯಾಗಿದೆ ಅಂತ ಬೌ ಅನ್ನತ್ತೋ, ಅದಕ್ಕೆ ಹೇಳ್ಕೊಳ್ಳೋಕೆ ಬರೋಲ್ಲ. ಆದ್ದರಿಂದ ಅವುಗಳಿಗೆ ನಾವು ಯಾವುದೋ ಒಂದು ಕ್ರಿಯೆಯ ನಿಮಿತ್ತವಾಗಿ, ನಾವು ಮಾಡಿದ ಯಜ್ಞಯಾಗಾದಿಗಳನ್ನು ನಿಮಿತ್ತವಾಗಿ ನಾವು ಅವಕ್ಕೆ ದಾನ ಕೊಡ್ತಿಲ್ಲ. ಅವುಗಳ ಮೇಲೆ ದಯೆ ತೋರಿಸಿ, ಓಹೋ ಅವುಗಳಿಗೆ ಸಾಮರ್ಥ್ಯವಿಲ್ಲ ಅಂತ ಆಲೋಚನೆ ಮಾಡೋದು. ಸಾಮರ್ಥ್ಯವಿಲ್ಲ ಅಂತ ಹೇಳಿ ಅವುಗಳ ಬಗ್ಗೆ ಕರುಣೆ ಮಾಡಿ ಅವಕ್ಕೆ ಬೇಕಾದಂಥ ವಸ್ತುಗಳನ್ನು ಕೊಡೋದು. ಇದು ಸರ್ವಭೂತೇಷು ದಯ, ನಾವು ಮಾಡ್ತಕ್ಕಂಥ ದಯ. ಇದು ಆ ದಯಾ ಅನ್ನೋ ಗುಣದ ಕ್ರಿಯೆ ಏನಾಗತ್ತೆ ನಮ್ಮದು ಅದರಿಂದ ಅಂದರೆ ಅನೇಕಗಳನ್ನು ಕೊಡ್ತೀವಿ. ನಾವು ನೀರು ಕೇಳ್ಕೊಂಡು ಬಂದವ್ರಿಗೆ ನೀರು ಕೊಡಬೇಕು.
ಅಥವಾ ನಮ್ಮ ಮನೆ ಮುಂಭಾಗದಲ್ಲಿ ಯಾವುದೋ ಒಂದು ಪಾತ್ರೆಯಲ್ಲೋ ಒಂದು ಬಕೀಟ್ನಲ್ಲೋ ಬೇಸಿಗೆ ಕಾಲದಲ್ಲಿ ಅನೇಕ ಜನ ಈ ಸರಿ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅನೇಕ ಜನ ತಮ್ಮ ಮನೆ ಮುಂದುಗಳಲ್ಲಿ ರಣಬಿಸಿಲು ಬರ್ತಾ ಇದೆ, ಪಾಪ ಪ್ರಾಣಿಗಳನ್ನು ನೋಡೋರು ಯಾರು ಅನ್ನೋ ದೃಷ್ಟಿಯಿಂದ ದಯೆಯಿಂದ ತಮ್ಮ ಮನೆಯ ಮುಂಭಾಗದಲ್ಲಿ ನೀರನ್ನು ಇಟ್ಟಿದ್ದರು. ಮನೆಯ ಮೇಲ್ಭಾಗದಲ್ಲಿ ಟೆರಸ್ಸಿನ ಭಾಗದಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಬಕೀಟಲ್ಲಿ ನೀರಿಟ್ಟಿದ್ದರು. ಬಿಸಿಲಿನ ಬೇಗೆಗೆ ಪ್ರಾಣಿಗಳಿಗೆ ಕಷ್ಟವಾಗತ್ತೆ, ಪಕ್ಷಿಗಳು ಬಂದು ಅಲ್ಲಿ ನೀರು ಕುಡ್ಕೊಂಡು ಹೋಗಲಿ, ನಾಯಿ ಮೊದಲಾದ ಪ್ರಾಣಿಗಳು ಮನೆ ಮುಂದಿರೋ ಪಾತ್ರೆಯಲ್ಲಿ ನೀರು ಕುಡ್ಕೊಂಡು ಹೋಗಲಿ ಅಂತ ನೀರಿಟ್ಟರೆ ಕುಡ್ಕೊಂಡು ಹೋಗುತ್ತವೆ. ಆದ್ದರಿಂದ ಇದು ಪ್ರಾಣಿಗಳ ಮೇಲೆ ಮಾಡತಕ್ಕಂಥ ದಯಾ ಇದು. ಅಷ್ಟೇ ಅಲ್ಲ, ಯಾರು ಆರ್ತರಿದ್ದಾರೆ ಅಂಥವರು ನಾನಾ ವಿಧವಾದ ರೋಗಗಳಿಂದ ಬಳಲ್ತಾ ಇದ್ದರೆ ಅವರಿಗೆ ಔಷಧಿಯನ್ನು ದಾನ ಮಾಡ್ಬೋದು. ಅವರಲ್ಲಿ ದಯಾ ತೋರೋದು ಅಂದರೆ ಔಷಧಿಯನ್ನು ಕೊಡ್ಬೋದು, ಅವರಿಗೆ ಹಣವನ್ನು ಕೊಡ್ಬೋದು ದಯಾದೃಷ್ಟಿಯಿಂದ. ನಾವು ಆ ಸಂದರ್ಭದಲ್ಲಿ ಸಂಕಲ್ಪ ಮಾಡಿ ಕ್ರಿಯೆ ಮಾಡಿ ನಾನು ನಿನಗೆ ಇಂಥ ದಾನವನ್ನು ಕೊಡ್ತಾ ಇದ್ದೇನೆ ಇದಂ ನಮ್ಮ ಮಮ ಅಂತ ಏನು ಸಂಕಲ್ಪ ಮಾಡಲ್ಲ. ಕರುಣೆಯಿಂದ ನಮ್ಮ ಕೈಲಾಗತ್ತೆ ಅಂತ ಕೇಳ್ತಾ ಇದ್ದಾರವರು, ಅವರ ಮೇಲೆ ಕರುಣೆಯಿಂದ ಕೊಡುವಂಥದ್ದು. ಕಾರಣ ಅವರಲ್ಲಿರತಕ್ಕಂಥ ಭಗವಂತ ತೃಪ್ತನಾಗ್ತಾನೆ, ಪ್ರಾಣಿಗಳಲ್ಲಿರುವ ಭಗವಂತ ತೃಪ್ತನಾಗ್ತಾನೆ. ಆದ್ದರಿಂದ ದಯಾಂಕುರತ ಸೌಹೃದಂ ಆತ್ಮತ್ವಾತ್ ಸರ್ವಭೂತಾನ ಭೂತೇಷು ಸಿದ್ಧತ್ವಾದಿಹ ಸರ್ವಶಃ. ಆದ್ದರಿಂದ ದಯಾಂಕುರತ ಸೌಹೃದಂ ತಸ್ಮಾತ್ ಸರ್ವೇಷು ಭೂತೇಷು ದಯಾಂಕುರತ ಸೌಹೃದಂ. ಪ್ರಹ್ಲಾದರಾಜರು ಹೇಳಿದ್ದು, ಎಲ್ಲ ಕಡೆಯಲ್ಲೂ ದಯಾ ಮಾಡಿರಿ, ಸಕಲ ಭೂತಗಳಲ್ಲೂ ದಯಾ ಮಾಡಿರಿ. ಆದ್ದರಿಂದ ಆ ರೀತಿಯಾಗಿ ದಯಾವನ್ನು ಕರುಣೆಯನ್ನು ತೋರಿಸೋದು, ಕರುಣೆ ತೋರಿಸಿದ ಕ್ರಿಯೆ ಈ ರೀತಿ ವ್ಯಕ್ತಿಗಳಿಗೆ ಭಿನ್ನ ಭಿನ್ನವಾಗಿ ಹೋಗುತ್ತೆ. ಮನುಷ್ಯರಲ್ಲಿ ದಯಾ ತೋರಿಸಿದಾಗ ನೀವು ಅವರಿಗೆ ಬೇಕಾದಂಥ ನಾನಾ ವಿಧವಾದ ಅನುಕೂಲತೆಗಳನ್ನು ಮಾಡಿಕೊಡ್ಬೋದು, ಅದು ದಯಾ ಆಗತ್ತದು. ಅವರಲ್ಲಿ ಆ ವಸ್ತುಗಳು ಯಾವುದು ಕೇಳ್ತಾರೋ ಅದನ್ನು ಕೊಡ್ಬೋದು, ಅದನ್ನು ಪ್ರಾಣಿಗಳಿಗೆ ಕೊಡೋಕ್ಕೆ ಬರೋದಿಲ್ಲ. ಆದರೆ ಪ್ರಾಣಿಗಳಿಗೆ ಕೊಡೋದೇ ಬೇರೆ ನಾವು. ಆದ್ದರಿಂದ ಈ ದೃಷ್ಟಿಯನ್ನು ಇಟ್ಕೊಂಡೇ ನಾವು ಹಿಂದೆ ವಿಚಾರ ಮಾಡಿದಂತೆ ಪಂಚವಿಧವಾದ ಯಜ್ಞಗಳು ಅಂತ ಇದೆ. ಆ ಪಂಚವಿಧವಾದ ಯಜ್ಞಗಳಲ್ಲಿ ಭೂತಯಜ್ಞ, ಮಾನವಯಜ್ಞ ಅಂತ 2 ಯಜ್ಞ ಇದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಸಂಬಂಧಪಟ್ಟಿದ್ದು ಅಂತಾರೆ. ಯಾವುದೋ ಒಂದು ಪಂಗಡಕ್ಕೆ ವರ್ಗಕ್ಕೆ ಸಂಬಂಧಪಟ್ಟಿದ್ದಲ್ಲ. ಮಾನವಯಜ್ಞ ಅಂದರೆ ನಮ್ಮಂತೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಪಡೆದಂಥವರು, ಹಕ್ಕನ್ನು ಪಡೆದಂಥವರು, ಜೊತೆಗೆ ಅನೇಕ ಬಡವರಿರ್ಬೋದು, ಅಂಥವರಿಗೆ ನಾವು ಕರುಣೆ ತೋರಿ ದಾನ ಮಾಡೋದಿದೆಯಲ್ಲ ಅದು ಮಾನವಯಜ್ಞ. ಭೂತಯಜ್ಞ ಅಂದರೆ ಪ್ರಾಣಿಗಳಿಗೋಸ್ಕರವಾಗಿ ನಾವು ತಿನ್ನತಕ್ಕಂಥ ಆಹಾರದಲ್ಲಿ ಮನೆಯ ಹೊರಗಡೆ ಬಿಸಾಕಿದ್ರೂ ಸರಿಯೇ ಪ್ರಾಣಿಗಳು ಬಂದು ಅದನ್ನು ಆಯ್ಕೊಂಡು ತಿಂತವೆ. ಆದ್ದರಿಂದ ಗೋಗ್ರಾಸ ಇರ್ಬೋದು, ಗೋವುಗಳಿಗೋಸ್ಕರ ಅಂತ ಹುಲ್ಲನ್ನು ಹಾಕ್ತಾರೆ, ಸ್ವಲ್ಪ ಆಹಾರವನ್ನು ತೆಗೆದಿಡ್ತಾರೆ, ಹಣ್ಣುಗಳನ್ನು ಹಾಕ್ತಾರೆ. ಪ್ರಾಣಿಗಳಿಗೆ ಅಂತ ಮನೆಯ ಮೇಲೆ ಅನೇಕ ಜನ ಕಾಗೆಗಳು ಹಾರು ಹೋಗ್ತಾ ಇರ್ತವೆ, ಪಕ್ಷಿಗಳಿಗೋಸ್ಕರವಾಗಿ ಪ್ರತಿನಿತ್ಯ ಒಂದು ದೊಡ್ಡ ಬುಟ್ಟಿಯನ್ನು ಹಾಕಿ ಅದರಲ್ಲಿ ಅಕ್ಕಿ ಕಾಳುಗಳನ್ನು ಹಾಕ್ತಾರೆ. ಅನ್ನಾದಿಗಳನ್ನು ಉಳಿದಿದ್ದೆಲ್ಲ ಅಲ್ಲಿ ಹಾಕಿದರೆ ಅವು ತಿಂತವೆ. ಆದ್ದರಿಂದ ಈ ರೀತಿಯಾಗಿ ಪ್ರಾಣಿ ಪಕ್ಷಿಗಳಲ್ಲಿ ದಯಾವನ್ನು ತೋರೋದು ಇದು ಭೂತಯಜ್ಞ ಅಂತ ಕರೆಸ್ಕೊಳ್ಳುತ್ತೆ. ಆದ್ದರಿಂದ ಮಾನವಯಜ್ಞ, ಭೂತಯಜ್ಞ ಇದೆ. ಹೀಗಾಗಿ ಪ್ರಾಣಿಗಳಲ್ಲಿ ದಯಾ ತೋರಿ ಅವುಗಳಿಗೆ ಉಪಕಾರ ಮಾಡೋದರಿಂದ ಒಂದು ಮಾನಸಿಕವಾದ ತೃಪ್ತಿಯೂ ನಮಗೆ ಬರುತ್ತೆ, ಬರೋದಿಲ್ಲ ಅಂತಲ್ಲ. ಆ ವ್ಯಕ್ತಿಗಳು ಅವನು ಕಣ್ತುಂಬ ನೀರು ತುಂಬಿಕೊಂಡು ನಮ್ಮಿಂದ ಸಹಾಯ ಪಡೆದ ತತ್ಕಾಲದಲ್ಲಿ ಅವನ ಮೇಲೆ ಕರುಣೆ ಮಾಡಿ ನಾವು ಕೊಟ್ಟಾಗ ಅದನ್ನು ಸ್ವೀಕರಿಸಿ ಆತ ಆನಂದವನ್ನು ಪಡೆದಾಗ ಅವನ ಕಣ್ಣುಗಳಲ್ಲಿ ಕಂಡುಬರತಕ್ಕಂಥ ಏನು ಒಂದು ಸಂತೋಷದ ಏನು ಒಂದು ಬೆಳಕಿರುತ್ತೆ, ಆ ಬೆಳಕನ್ನು ಕಂಡು ಕೂಡಲೇ ಈ ವ್ಯಕ್ತಿಗಳಿಗೆ ಇನ್ನೆಲ್ಲಿಲ್ಲದಂಥ ಆನಂದ ಉಂಟಾಗ್ಬಿಡುತ್ತೆ. ಆದ್ದರಿಂದ ಇಷ್ಟು ತೃಪ್ತಿ ಇನ್ಯಾವುದರಿಂದಲೂ ಕೂಡ ಆಗೋಲ್ಲ. ಆದ್ದರಿಂದ ತ್ಯಾಗಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ. ಆದ್ದರಿಂದ ತ್ಯಾಗ, ದಾನ, ಈ ಭೂತದಯ ಇದೆಲ್ಲ ಹತ್ತತ್ರ ಒಂದಕ್ಕೊಂದಕ್ಕೆ ಸಂಬಂಧವನ್ನು ಪಟ್ಕೊಳ್ತಾ ಹೋಗುತ್ತೆ. ಆದ್ದರಿಂದ ಅನ್ನಸ್ಯ ಕ್ಷುದಿತಂ ಪಾತ್ರಂ, ಅನ್ನಕ್ಕೆ ಯಾರು ಕೊಡಬೇಕು ಅಂತಂದರೆ ಯಾರು ಹಸುವಾಗಿರುತ್ತೆ, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ವ್ಯಕ್ತಿಗಳಿರ್ಬೋದು,
ಅವರಿಗೆಲ್ಲ ಅನ್ನದಾನವನ್ನು ಮಾಡ್ತಾರೆ. ಅನೇಕ ಕಡೆಗಳಲ್ಲಿ ಭೀಕರವಾದಂಥ ಬರಗಾಲ ಬಂದ ಸಂದರ್ಭದಲ್ಲಿ ನಾವೇ ಹೋಗಿ ಅನ್ನದಾನವನ್ನು ಮಾಡೋಕ್ಕಾಗಲ್ಲ, ನಿಜ. ಅದಕ್ಕೋಸ್ಕರ ಧನದಾನವನ್ನು ಮಾಡಿದ್ರೆ ತನ್ಮುಖಾಂತರವಾಗಿ ಅವರಲ್ಲಿ ಕರುಣೆಯನ್ನು ತೋರಿಸಿದಂತಾಗತ್ತೆ. ಇಡೀ ರಾಷ್ಟ್ರದಲ್ಲಿ ಭೀಕರವಾದ ಬರಗಾಲ ಬರ್ಬೋದು, ಪ್ರವಾಹದ ಪರಿಸ್ಥಿತಿಗಳು, ಅನೇಕ ಜನ ವ್ಯಕ್ತಿಗಳು ಕಷ್ಟಪಡ್ತಾ ಇರ್ತಾರೆ. ಅದನ್ನೆಲ್ಲ ನಮ್ಮ ದೂರದರ್ಶನದಲ್ಲಿ ತೋರಿಸ್ತಾರೆ. ಆ ಸಂದರ್ಭದಲ್ಲಿ ಅನೇಕ ವ್ಯಕ್ತಿಗಳು ಮುಕ್ತವಾಗಿ ಅದಕ್ಕೋಸ್ಕರವಾಗಿ ದಾನ ಮಾಡ್ತಾರೆ. ಹಾಗೆ ಮಾಡಿದಾಗ ಯಾರು ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ನಿಜ. ನಾವು ಯಾರು ಕೊಟ್ಟಿದ್ವಿ ನಮಗೆ ಗೊತ್ತಿಲ್ಲ, ನಿಜ. ಆದರೆ ಭೂತೇಶು ದಯಾ, ಎಲ್ಲ ಮಾನವರಲ್ಲಿ ಪ್ರಾಣಿಗಳಲ್ಲಿ ನಮಗೆ ದಯ ಇದೆ. ಆ ದಯೆಯಿಂದ ಆ ಹಣವನ್ನು ನಾವು ತಲುಪಿಸಿರ್ತೀವಿ, ಅದು ಅವರಿಗೆ ತಲುಪತ್ತೆ. ಅದರಿಂದ ಭಗವಂತ ತೃಪ್ತನಾಗ್ತಾನೆ ಅಂತ ಆಲೋಚನೆಯನ್ನು ಮಾಡಬೇಕು. ಆದ್ದರಿಂದ ದಯಾಭೂತೇಷು ಅಲೋಲುತ್ವಂ ಮಾರ್ದವಂ ಹ್ರೀಹಿ ಅಚಾಪಲಂ. ಆದ್ದರಿಂದ ಈ ರೀತಿಯಾಗಿ ಭಗವಂತ ಭೂತಗಳಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ದಯಾ ಮಾಡಿರಿ, ಸ್ನೇಹವನ್ನು ಮಾಡಿರಿ, ಕ್ರೋಧವನ್ನು ಮಾಡಬೇಡ್ರಿ ಅಂತ ಪ್ರಹ್ಲಾದರಾಜರು ಇದರ ಆಧಾರದಲ್ಲೇ ಇದನ್ನೆಲ್ಲವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಇದು ಮುಂದೆ ಯಮಧರ್ಮರಾಜರು ಹೋಗಿ ಕೇಳ್ತಾರೆ. ಯಮಧರ್ಮರಾಜರ ಪಟ್ಟಣಕ್ಕೆ ಅವನ ಬಂಟರಾಗಿರತಕ್ಕಂಥವರು, ಭೃತ್ಯರಾದವರು ಮರಣಾನಂತರದಲ್ಲಿ ಯಾತನಾಮಯವಾದ ಶರೀರವನ್ನು ಕೊಟ್ಟು ಜೀವನಿಗೆ ಸೆಳೆದುಕೊಂಡು ಹೋಗ್ತಾ ಇದ್ದಾಗ, ಅಯ್ಯೋ ವಾರಿ ಬಿಸಿಲು ಬರ್ತಾ ಇದೆ, ಈ ಬಿಸಿಲನ್ನು ತಡ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ನೆರಳನ್ನು ಕೊಡಿ, ಸ್ವಲ್ಪ ಕುಡಿಯೋದಕ್ಕೆ ನೀರನ್ನು ಕೊಡಿ ಅಂತ ಕೇಳಿದಾಗ ಗರುಡ ಪುರಾಣದಲ್ಲಿ ಹೇಳಿದಂಥ ಮಾತುಗಳಿದು. ಆವಾಗ ಅವರು ಯಮಭಟರಾದವಂಥವ್ರು ಕೇಳ್ತಾ ಇದ್ದಾರೆ, ನೀರನ್ನು ಕೊಡ್ಬೋದಾಗಿತ್ತು, ಯಾವುದೇ ವಿಧವಾದಂಥ ಕಷ್ಟವೂ ಇಲ್ಲದೇ ಇದ್ದಂತೆ ಸುಲಭವಾಗಿ ನಿನ್ನ ಮನೆಯಲ್ಲಿದ್ದಂಥ ನೀರನ್ನು ನೀನು ಬೇಸಿಗೆ ಕಾಲದಲ್ಲಿ ಬಸವಳಿರತಕ್ಕಂಥ ಪ್ರಾಣಿಗಳಿಗೆ, ಪಕ್ಷಿಗಳಿಗಾಗಲಿ, ಬಂಧು ವ್ಯಕ್ತಿಗಳಿಗಾಗಲಿ ನೀರನ್ನು ಕೊಡಲಿಲ್ಲ ನೀನು. ಆದ್ದರಿಂದ ಈಗ ಇಲ್ಲಿ ನಮಗೆ ನೀರು ಕೊಡು 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 ಅಂತ ಇಲ್ಲಿ ಕೇಳ್ತಾ ಇದೆಯಲ್ಲ, ನಾವ್ಯಾಕೆ ನಿನಗೆ ನೀರು ಕೊಡ್ತೇವೆ? ಈಗ ಬೇರೆ ಏನೋ ದನಕನಕಾದಿಗಳು ನೀವು ಕೊಡದೇ ಇರ್ಬೋದು, ಸರಳವಾಗಿ ನಿನ್ನ ಬಳಿಯೇ ಇದ್ದಂಥ ನೀರನ್ನು 4 ಜನಕ್ಕೆ ವ್ಯಕ್ತಿಗಳಿಗೆ ಕೊಡಲಿಲ್ಲ ನೀನು. ಆದ್ದರಿಂದ ಈಗ ನೀರು ಬೇಕು ಅಂತ ಹಾಹಾಕಾರವನ್ನು ಮಾಡ್ತಾ ಇದ್ಯಲ್ಲ, ಆದ್ದರಿಂದ ನೀನು ಮಾಡಿದ್ದ ಕ್ರಿಯೆಯನ್ನು ಈಗ ಅನುಭವಿಸು ಅಂತ ಯಮಭಟರು ಆ ಜೀವಿಗೆ ಹೇಳ್ತಾರೆ ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ. ಆದ್ದರಿಂದ ಭೂತಗಳಲ್ಲಿ ದಯಾ ಮಾಡಿ ನಮ್ಮ ಕೈಲಾಡದ ಮಟ್ಟಿಗೆ ಅವುಗಳಿಗೆ ನೀಡೋದಿದೆಯಲ್ಲ, ಅದು ಭಗವಂತ ತೃಪ್ತನಾಗುತ್ತಾನೆ. ಇದು ಸರಳವಾದ ಉಪಾಯ ಅಂತ ತಿಳಿಸ್ತಾರೆ. ಆದ್ದರಿಂದ ನಾನಾ ವಿಧವಾಗಿ ಸಾಧನೆಗಳನ್ನು ಮಾಡಿಕೊಂಡು ದೇವಪೂಜಾದಿಗಳನ್ನು ಮಾಡಿ ಧ್ಯಾನ ಮಾಡಿ ಅವನಲ್ಲಿ ಮನಸ್ಸಿಡೋದಿದೆಯಲ್ಲ, ಇದೆಲ್ಲ ತುಂಬ ಕಷ್ಟಕರವಾದ ಕೆಲಸಗಳು, ಸರಳ ಅಲ್ಲ ಇದು ಮನಸ್ಸನ್ನು ನಿಲ್ಲಿಸೋದು. ಆದರೆ ಪ್ರಾಣಿಗಳಲ್ಲಿ ದಯಾ ಮಾಡಿ ತನ್ಮುಖಾಂತರನಾಗಿ ಭಗವಂತನನ್ನು ಒಲಿಸ್ಕೊಳ್ಳೋದಿದೆಯಲ್ಲ, ಇದು ತುಂಬ ಸುಲಭವಾದ ಕೆಲಸ, ಸರಳವಾದ ಕೆಲಸ. ಅದಕ್ಕೆ ಪ್ರಹ್ಲಾದರಾಜರು ಹೇಳಿದ್ದು, ನ ಹ್ಯಚ್ಯುತಂ ಪ್ರೇಣಯತಃ ಬಹ್ವಾಯಾಸ ಅಸುರಾತ್ಮಜಾಹ. ತುಂಬ ಆಯಾಸ ಇಲ್ಲ ಭಗವಂತನನ್ನು ಒಲಿಸ್ಕೊಳ್ಳೋದು. ಭಾರೀ ತರ್ಕಶಾಸ್ತ್ರ, ವ್ಯಾಕರಣಶಾಸ್ತ್ರ ಓದಬೇಕು, ದೊಡ್ಡ ದೊಡ್ಡ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು, ಅದೆಲ್ಲ ಅಲ್ಲ. ಜ್ಞಾನ ಸಂಪಾದನೆಗೆ ಇದೆಲ್ಲವೂ ಮುಂದೆ ಹಾದಿಯಾಗತ್ತೆ ನಮಗೆ. ಆದ್ದರಿಂದ ಇದರಿಂದ ಭಗವಂತ ತೃಪ್ತನಾಗುತ್ತಾನೆ. ರಂತಿರಾಜ ಇದ್ದ, 48 ದಿನಗಳ ಉಪವಾಸವನ್ನು ಮಾಡ್ದ ರಂತಿರಾಜ. ಭಾಗವತದಲ್ಲಿ ಕತೆ ಬರುತ್ತೆ, ಮಹಾಭಾರತದಲ್ಲಿ ಉಲ್ಲೇಖ ಮಾಡ್ತಾರೆ. ರಂತಿರಾಜ 48 ದಿನಗಳ ಕಾಲ ಮಂಡಲ ಉಪವಾಸ ಅಂತ ಉಪವಾಸ ಮಾಡ್ದ. ತಿನ್ನೋದಕ್ಕೆ ಇಷ್ಟು ಹಿಟ್ಟು, ಅನ್ನ, ಪಾಯಸ, ನೀರು ಇವುಗಳನ್ನು ಹೆಂಡತಿ ಮಕ್ಕಳು ಎಲ್ಲ ಹಸ್ತು ಹೋಗಿದ್ದಾರೆ, ಇಟ್ಕೊಂಡಿದ್ದಾನೆ. ಪಾರಣವನ್ನು ಮಾಡೋಣ ಅಂತ ಇನ್ನೇನು ಹೊರಟ ಕೂಡಲೇ ಅನೇಕ ಬ್ರಾಹ್ಮಣರು ಬಂದರು, ಅವರಿಗೆ ಒಂದಿಷ್ಟು ಭಾಗವನ್ನು ಕೊಟ್ಟ. ಹಾಗೆ ಕಡೆಗಾಲದಲ್ಲಿ ಇನ್ನೇನೂ ಉಳಿಲಿಲ್ಲ, ಒಂದಿಷ್ಟು ಹಿಟ್ಟು ನೀರು ಉಳಿದಿತ್ತು. ಇದನ್ನಾದರೂ ತಾನು ಸೇವನೆಯನ್ನು ಮಾಡಿ ಪಾರಣವನ್ನು ಮಾಡ್ತೀನಿ, ನನ್ನ ಉಪವಾಸ ವ್ರತವನ್ನು ಸಮಾಪ್ತಿ ಮಾಡ್ತೀನಿ ಅಂತಂದಾಗ ನಾಯಿಗಳು ಬೇಡಿಕೊಂಡವನ ಹತ್ರ ಬಂದು ನಿಂತುಕೊಂಡು ಎದುರುಗಡೆ. ಆಗ ರಂತಿ ಮಹಾರಾಜ
ತನ್ನ ಬಳಿ ಇದ್ದಂಥ ನೀರನ್ನಾಗಲಿ ಹಿಟ್ಟನ್ನಾಗಲಿ ಅವುಗಳಿಗೆ ಕಡೆಗಾಲದಲ್ಲಿ ಕೊಟ್ಟುಬಿಟ್ಟ. ಕೂಡಲೇ ಭಗವಂತನ ಸಾಕ್ಷಾತ್ಕಾರವಾಯಿತು ಅಂತ ತಿಳಿಸ್ತಾರೆ. ಆದ್ದರಿಂದ ಪ್ರಾಣಿಗಳಲ್ಲಿ ದಯಾ ಮಾಡಿದಾಗ ಭಗವಂತ ವಿಶೇಷವಾಗಿ ತೃಪ್ತನಾಗ್ತಾನೆ. ಅಂಥ ಗುಣಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಶ್ರೀನಿವಾಸನ ದಯ ಬೇಕು. ಆ ಶ್ರೀನಿವಾಸ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲ ಸದ್ಭಕ್ತರ ಮೇಲೆ ಆ ದಯಾ ಮಾಡಲಿ ಅಂತ ಅವನ ಚರಣಾರವಿಂದಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ವಾಕ್ಕುಸುಮಗಳನ್ನು ಅವನಿಗೇ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೂ ಆಚಾರ್ಯರು ಅನೇಕ ಅಪೂರ್ವಾರ್ಥಗಳ ನಿರೂಪಣೆಯನ್ನು ಮಾಡಿ ನಮಗೆಲ್ಲ ಹುಬ್ಬೇರಿಸುವಂತೆ ಮಾಡಿ ಆನಂದವನ್ನು ನೀಡಿದ್ದಾರೆ. ಈ ಅಧ್ಯಾಯದಲ್ಲಿ ಬರುವಂತಹ ಒಳ್ಳೆಯ ಪ್ರಸಂಗವೊಂದು ಅಂದರೆ ನರಕಕ್ಕೆ ಬಾಗಿಲು ಅನ್ನು ಹೇಳ್ತದೆ ಈ ಅಧ್ಯಾಯದಲ್ಲಿ. ಯಾವುದದು? ಕಾಮ, ಕ್ರೋಧ, ಲೋಭ. ಈ ಮೂರುಗಳು ನರಕದ ಬಾಗಿಲು ಅಂತ ಹೇಳಿದ್ದಾರೆ. ಹಾಗಾದರೆ ನಾವು ನರಕಕ್ಕೆ ಹೋಗದೆ ಒಳ್ಳೆಯ ಮಾರ್ಗಕ್ಕೆ ಹೋಗಬೇಕು ಅಂದರೆ ನಾವು ದೈವೀ ಸಂಪತ್ತನ್ನು ಆಶ್ರಯಿಸಬೇಕು. ಇದೇ ನಮ್ಮ ತತ್ವ. ಹಾಗಾಗಿ ನಾವೆಲ್ಲ ಅತ್ರಿಗಳಾಗಬೇಕು. ಅತ್ರಿ ಅಂದರೆ ಏನರ್ಥ? ತ್ರಿ ಇಲ್ಲದೆ ಇರುವವರು. ತ್ರಿ ಅಂದರೆ ಕಾಮ, ಕ್ರೋಧ, ಲೋಭ. ಇವುಗಳು ಇಲ್ಲದೆ ಹೋದರೆ ನಾವೇ ಅತ್ರಿಗಳಾಗ್ತೇವೆ. ನಮಗೆ ಅನಸೂಯಾ ದೇವಿಯು ಅವರಿಗೆ ಸಿಕ್ಕ ಹಾಗೆ ನಮ್ಮನ್ನು ಯಾರೂ ಅಸೂಯೆ ಪಡ್ಕೊಳ್ಳೋದಿಲ್ಲ. ಹಾಗಾಗಿ ಇಂತಹ ಅದ್ಭುತವಾಗಿರುವ ಚಿಂತನೆಗಳು ಇದರಲ್ಲಿ ಸೇರಿದೆ. ಅಂತಹ ವಿಷಯಗಳ ನಿರೂಪಣೆ ಮಾಡಿದ ಆಚಾರ್ಯರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಮಾಡ್ತಾ ಮುಂದೆ ಅದರ ಪಾರಾಯಣ ಕಾರ್ಯಕ್ರಮ ನಡೀತಾ ಇದೆ. ನಾವೆಲ್ಲರೂ ಸೇರಿ ಆ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ಷೋಡಶೋऽಧ್ಯಾಯಃ. ಶ್ರೀಭಗವಾನುವಾಚ ಅಭಯಂ ಸತ್ವಸಂಶುದ್ಧಿಃ ಜ್ಞಾನಯೋಗವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ದಯಾ ಭೂತೇಷ್ವಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ ತೇಜಃ ಕ್ಷಮಾ ಧೃತಿಃ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರೀಮತಾ ಮಾಶು ಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರಃ ನ ಸತ್ಯಂ ತೇಷು ವಿದ್ಯತೆ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಏತಾಂ ದೃಷ್ಟಿಂ ಅವಷ್ಟಭ್ಯ
ನಷ್ಟಾತ್ಮಾನೋಲ್ಪಬುದ್ಧಯಃ नष्टात्मानोऽल्पबुद्धयः ಪ್ರಭವಂತ್ಯುಗ್ರಕರ್ಮಾಣಃ प्रभवन्त्युग्रकर्माणः ಕ್ಷಯಾಯ ಜಗತೋ ಹಿತಾಃ क्षयाय जगतो हिताः ಕಾಮಮಾಶ್ರಿತ್ಯ ದುಷ್ಪೂರಂ काममाश्रित्य दुष्पूरम् ದಂಭಮಾನಮದಾನ್ವಿತಾಃ दम्भमानमदान्विताः ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ मोहात् गृहीत्वा सद्ग्राहान् ಪ್ರವರ್ತಂತೆ ಶುಚಿವ್ರತಾಃ प्रवर्तन्ते शुचिव्रताः ಚಿಂತಾಮಪರಿಮೇಯಾಂಚ चिन्तामपरिमेयाञ्च ಪ್ರಲಯಾಂತಾಮುಪಾಶ್ರಿತಾಃ प्रलयान्तामुपाश्रिताः ಕಾಮೋಪಭೋಗಪರಮಾ कामोपभोगपरमा ಏತಾವದಿತಿ ನಿಶ್ಚಿತಾಃ एतावदिति निश्चिताः ಆಶಾಪಾಶಶತೈರ್ಬದ್ಧಾಃ आशापाशशतैर्बद्धाः ಕಾಮಕ್ರೋಧಪರಾಯಣಾಃ कामक्रोधपरायणाः ಈಹಂತೆ ಕಾಮಭೋಗಾರ್ಥಂ ईहन्ते कामभोगार्थम् ಅನ್ಯಾಯೇನಾರ್ಥಸಂಚಯಾನ್ अन्यायेनार्थसञ्चयान् ಇದಮದ್ಯ ಮಯಾ ಲಬ್ಧಂ इदमद्य मया लब्धम् ಇಮಂ ಪ್ರಾಪ್ಸೆ ಮನೋರಥಂ इमं प्राप्से मनोरथम् ಇದಮಸ್ತೀದಮಪಿ ಮೇ इदमस्तीदमपि मे ಭವಿಷ್ಯತಿ ಪುನರ್ಧನಂ भविष्यति पुनर्धनम् ಅಸೌ ಮಯಾ ಹತಃ ಶತ್ರುಃ असौ मया हतः शत्रुः ಹನಿಷ್ಯೇ ಚಾಪರಾನಪಿ हनिष्ये चापरानपि ಈಶ್ವರೋಹಂ ಅಹಂ ಭೋಗಿ ईश्वरोऽहमहं भोगी ಸಿದ್ಧೋಹಂ ಬಲವಾನ್ ಸುಖಿ सिद्धोऽहं बलवान् सुखी ಆಢ್ಯೋಭಿಜನವಾನಸ್ಮಿ आढ्योऽभिजनवानस्मि ಕೋನ್ಯೋಸ್ತಿ ಸದೃಶೋ ಮಯಾ कोऽन्योऽस्ति सदृशो मया ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ यक्षे दास्यामि मोदिष्ये ಇತ್ಯಜ್ಞಾನ ವಿಮೋಹಿತಾಃ इत्यज्ञानविमोहिताः ಅನೇಕ ಚಿತ್ತ ವಿಭ್ರಾಂತಾಃ अनेकचित्तविभ्रान्ताः ಮೋಹಜಾಲ ಸಮಾವೃತಾಃ मोहजालसमावृताः ಪ್ರಸಕ್ತಾಃ ಕಾಮಭೋಗೇಷು प्रसक्ता कामभोगेषु ಪತಂತಿ ನರಕೇಷು ಚ पतन्ति नरकेषु च ಆತ್ಮಸಂಭಾವಿತಾಃ ಸ್ತಬ್ಧಾಃ आत्मसम्भाविताः स्तब्धाः ಧನಮಾನಮದಾನ್ವಿತಾಃ धनमानमदान्विताः ಯಜಂತೆ ನಾಮ ಯಜ್ಞೈಸ್ತೆ यजन्ते नाम यज्ञैस्ते ದಂಭೇನಾವಿಧಿಪೂರ್ವಕಂ दम्भेनाविधिपूर्वकम् ಅಹಂಕಾರಂ ಬಲಂ ದರ್ಪಂ अहङ्कारं बलं दर्पं ಕಾಮಂ ಕ್ರೋಧಂ ಚ ಸಂಶ್ರಿತಾಃ कामं क्रोधं च संश्रिताः ಮಾಮಾತ್ಮಪರದೇಹೇಷು मामात्मपरदेहेषु ಪ್ರದ್ವಿಷಂತೋಭ್ಯಸೂಯಕಾಃ तद्विषन्तोऽभ्यसूयकाः ತಾನಹಂ ದ್ವಿಷತ ಕ್ರೂರಾನ್ तानहं द्विषतक्रूरान् ಸಂಸಾರೇಷು ನರಾಧಮಾನ್ संसारेषु नराधमान् ಕ್ಷಿಪಾಮ್ಯಜಸ್ರಮಶುಭಾನ್ क्षिपाम्यजस्रमशुभान् ಆಸುರೀಷ್ವೇವ ಯೋನಿಷು आसुरीष्वेषु योनिषु ಆಸುರೀಂ ಯೋನಿಮಾಪನ್ನಾಃ आसुरीं योनिमापन्नाः ಮೂಢಾ ಜನ್ಮನಿ ಜನ್ಮನಿ मूढा जन्मनि जन्मनि ಮಾಮಪ್ರಾಪ್ಯೈವ ಕೌಂತೇಯ मामप्राप्यैव कौन्तेय ತತೋ ಯಾಂತ್ಯಧಮಾಂ ಗತಿಂ ततो यान्त्यधमां गतिम् ತ್ರಿವಿಧಂ ನರಕಸ್ಯೇದಂ त्रिविधं नरकस्येदं ದ್ವಾರಂ ನಾಶನಮಾತ್ಮನಃ द्वारं नाशनमात्मनः ಕಾಮಕ್ರೋಧಸ್ತಥಾ ಲೋಭಃ कामक्रोधस्तथा लोभः ತಸ್ಮಾದೇತತ್ರಯಂ ತ್ಯಜೇತ್ तस्मादेतत्त्रयं त्यजेत् ಏತೈರ್ವಿಮುಕ್ತಃ ಕೌಂತೇಯ एतैर्विमुक्तः कौन्तेय ತಮೋದ್ವಾರೈಸ್ತ್ರಿಭಿರ್ನರಃ तमोद्वारैस्त्रिभिर्नरः ಆಚರತ್ಯಾತ್ಮನಃ ಶ್ರೇಯಃ आचरत्यात्मनः श्रेयः ತತೋ ಯಾತಿ ಪರಾಂ ಗತಿಂ ततो याति परां गतिम् ಯಶಾಸ್ತ್ರವಿಧಿಮುತ್ಸೃಜ್ಯ यशास्त्रविधिमुत्सृज्य ವರ್ತತೆ ಕಾಮಕಾರತಃ वर्तते कामकारतः ನ ಸ ಸಿದ್ಧಿಮವಾಪ್ನೋತಿ न स सिद्धिमवाप्नोति ನ ಸುಖಂ ನ ಪರಾಂ ಗತಿಂ न सुखं न परां गतिम् ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ तस्मात् शास्त्रं प्रमाणन्ते ಕಾರ್ಯಾಕಾರ್ಯೌ ವ್ಯವಸ್ಥಿತೌ कार्याकार्यव्यवस्थितौ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ज्ञात्वा शास्त्रविधानोक्तं ಕರ್ಮ ಕರ್ತುಮಿಹಾರ್ಹಸಿ कर्म कर्तुमिहार्हसि ಓಂ ತತ್ಸದಿತಿ ॐ तत्सदिति
ತದಿತಿ ಶ್ರೀಮದ್ಭಗವದ್ಗೀತಾಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ಷೋಡಶೋಧ್ಯಾಯಃ. ಷೋಡಶೋಧ್ಯಾಯಃ. ಯೋಗ ಅಂದರೆ ಉಪಾಯ ಅಂತ ಅರ್ಥ. ಆ ಉಪಾಯವನ್ನು ತಿಳಿದವನು, ಉಪಾಯವನ್ನು ಬಲ್ಲಂಥವನೇ ಯೋಗೇಶ್ವರ. ಹಾಗಾಗಿ ಎಂತಹ ಯೋಗದಲ್ಲಿ ನಾವು ಇರಬೇಕು ಎಂಬುದನ್ನು ಅವನು ಬಲ್ಲವನು. ಅಂತಹ ಯೋಗೇಶ್ವರನ ಪ್ರಾರ್ಥನೆ ಮಾಡಿದರೆ ನಮಗೂ ಐಡಿಯಾಸ್ಗಳನ್ನು ಭಗವಂತ ನೀಡ್ತಾನೆ. ಅಂತಹ ಪಾರ್ಥಸಹಿತನಾದ ಯೋಗೇಶ್ವರನ ಪ್ರಾರ್ಥನೆ ಮಾಡೋಣ. ಓಂ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಧ್ರುವಾ ನೀತಿರ್ಮತಿರ್ಮಮ. ಕ್ಷಮಾ ಪ್ರಾರ್ಥನೆಯನ್ನು ಮಾಡಬೇಕು. ಅಥ ಕ್ಷಮಾ ಪ್ರಾರ್ಥನಾ ಅಂತ ಶುರುವಾಗ್ತದೆ. ಅಕಾರದಿಂದ ಹಿಡಿದು ಕ್ಷಕಾರದವರೆಗಿರುವಂಥದ್ದು 51 ನಾಮಗಳು, ಅಕ್ಷರಗಳಿರುವಂಥದ್ದು ಅಕ್ಷರ ಸಮಾಮ್ನಾಯದಲ್ಲಿ. ಹಾಗಾದರೆ ನಾವು ಏನೇ ತಪ್ಪು ಮಾಡಿದರೂ ಇವುಗಳಲ್ಲಿ ಸೇರಿರುವ ಅಕ್ಷರಗಳನ್ನೇ ನಾವು ಮಹಾಪ್ರಾಣವನ್ನು ಅಲ್ಪಪ್ರಾಣ ಹೇಳೋದು, ದೀರ್ಘವನ್ನು ರಸ್ವ ಹೇಳೋದು, ಇಂತಹ ತಪ್ಪುಗಳೇ ನಡೆದಿರ್ತಾದ್ದರಿಂದ ಆ ಇಂದ ಹಿಡಿದು ಕ್ಷವರೆಗೂ ನಡೆದ ಎಲ್ಲ ತರಹದ ಅಕ್ಷರ ಲೋಪಗಳನ್ನು ಭಗವಂತನು ಸರಿ ಮಾಡುವುದೇ ಕ್ಷಮಾ ಅಪರಾಧ ಪರಿಹಾರ. ಅದನ್ನು ನಾವು ಸೇರಿ ಮಾಡೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಪ್ರತಿಯೊಂದು ಕರ್ಮವನ್ನು ದೇವರಲ್ಲಿ ಸಮರ್ಪಿಸು ಅಂತ ಕೃಷ್ಣ ಹೇಳ್ತಾನೆ. ನಮ್ಮ ಹಣವನ್ನು ನಮ್ಮ ಮನೆಯಲ್ಲೇ ಇಟ್ಟುಕೊಂಡ್ರೆ ಅದಕ್ಕೆ ಯಾವ ಥರದ ಇಂಟ್ರೆಸ್ಟ್ ಯಾರೂ ಕೊಡೋಲ್ಲ. ಅದನ್ನೇ ಒಂದು ಕಡೆ ಫಿಕ್ಸೆಡ್ ಮಾಡಿ ಇಟ್ಟರೆ ಅಥವಾ ಬ್ಯಾಂಕಲ್ಲಿಟ್ಟರೆ ಅದರಿಂದ ದುಪ್ಪಟ್ಟು ನಮಗೆ ಬಡ್ಡಿ ಬರುವಂತೆ ಭಗವಂತನಿಗೆ ಸಮರ್ಪಣೆ ಮಾಡಿದ ಫಲ ಅದು ಅನಂತ ಮಾಡಿ ನಮಗೆ ಕೊಡ್ತಾನೆ. ಅದಕ್ಕಾಗಿಯೇ ನಾವು ಭಗವತ್ ಸಮರ್ಪಣೆಯನ್ನು ಮಾಡಬೇಕು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಲೋಕದ ಕ್ಷೇಮಕ್ಕಾಗಿ ಪ್ರತಿನಿತ್ಯವೂ ನಾವು ಎಲ್ಲ ತರಹದ ಸಂಧ್ಯಾವಂದನೆ ಆಗಬಹುದು ಅಥವಾ ಏನೇ ಒಂದು ಮಂತ್ರಗಳಾಗಬಹುದು, ಅದೆಲ್ಲ ಲೋಕ ಪ್ರಾರ್ಥನೆಗಾಗಿಯೇ ಹೊರಟಿರುವಂಥದ್ದು ವೇದ ಪುರಾಣಾದಿಗಳು. ಹಾಗಾಗಿ ಇವತ್ತು ಮಾಡಿದ ಈ ಒಂದು ಸತ್ಕರ್ಮದಿಂದ ಲೋಕಕ್ಷೇಮವಾಗಲಿ ಅಂತ ನಾವು ಪ್ರಾರ್ಥಿಸೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಂಗಲಮಯನಾದ, ಮಂಗಲಮೂರ್ತಿಯಾದ, ಮಂಗಲ ನಾಮಾಂಕಿತನಾದ, ಮಂಗಳ ಸ್ವರೂಪನಾದ ಶ್ರೀನಿವಾಸನ ಮಂಗಳಮಯವಾದ ಸ್ತೋತ್ರವನ್ನು ಮಾಡೋಣ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ನಿಧಯೇತಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀನಿವಾಸಾಯ ಮಂಗಳ